ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಸದ್ಗುರು ಸಿದ್ಧಾರೂಢರ ಹಾಗೂ ಗುರುನಾಥಾರೂಢರ ದಿವ್ಯಪಾದ ಕಮಲಗಳಲ್ಲಿ ಹಣೆ ಮೈದು ಹಾಗೂ ತಮ್ಮೆಲ್ಲರ ಶುದ್ಧ ಬದಿಲಿ ಒಳಗೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸಿ, ಶರಣ ಶೇಣಿಯರೇ, ಆತ್ಮಾನಂದ ಸ್ವರೂಪಿಗಳು, ನಾವು ಇಲ್ಲಿವರೆಗೆ ಭಗವದ್ಗೀತೆಯ 9ನೇ ಅಧ್ಯಾಯದ ರಾಜವಿದ್ಯಾ ರಾಜಗುಹ್ಯಂ ಬಹಳ ಮಹತ್ವವಾದ ಶ್ಲೋಕ, ಮಧ್ಯಮ ಶ್ಲೋಕ ಇದು. ಈ ಗೀತೆಯ ಅಧ್ಯಾಯಗಳಲ್ಲಿ ಮಧ್ಯಮವಾದಂಥದ್ದು 9ನೇ ಶ್ಲೋಕ 18ರಲ್ಲಿ. ಅದಕ್ಕೆ ರಹಸ್ಯವಾದಂಥ ರಾಜವಿದ್ಯಾ ರಾಜಗುಹ್ಯಂ, ಬಹಳ ಗುಹ್ಯತರವಾದಂಥದ್ದು. ಮೊನ್ನೆಲ್ಲ ಕೆಲವು ವಿಷಯಗಳನ್ನ ಬಂದವ, ನಾವು ಗೀತಾಚರಣೆಯನ್ನು ಮಾಡುವಾಗ ಅಂತ ರಹಸ್ಯವಾದಂಥ ಎಷ್ಟೋ ವಿಷಯಗಳಲ್ಲಿ ನಾವು ಕೆದಿಗೆ ತೆಗೆದಾಗ ಅವು ಹೊರಡ್ತಾವ. ಸಾಗರದ ಆಳದಲ್ಲಿ ಇರ್ತದ ರತ್ನ, ಇದು ಮುತ್ತು. ಭೂಗರ್ಭದ ಆಳದಲ್ಲಿರುವಂತ ರತ್ನ ಇವು ಸಿಗಬೇಕಾಗಿತ್ತು ಅಂದ್ರೆ ನಮಗೆ ಬಹಳ ಶ್ರಮ ಇದೆ, ಕಷ್ಟಪಡಬೇಕಾಗ್ತದೆ. ಅಂಜನವನ್ನ ನೋಡ್ತಾರ ಒಬ್ಬೊಬ್ರು. ಹಾಗಿಲ್ಲಿ ಯಾವ ಅಂಜನ ನಮ್ಮ ರೂಪವಾದಂತ ಯಾವ ಆತ್ಮ ಸ್ವರೂಪವನ್ನು ಕಣ್ಕೋಬೇಕಾಗಿತ್ತು ಅಂದ್ರೆ ರತ್ನಗಳೆಲ್ಲ ರತ್ನ. ಬಹಳ ಅಮೂಲ್ಯವಾದಂತ ಮಾನವ ಜನ್ಮಕ್ಕೆ ಬಂದ ಮೇಲೆ ಒಂದು ಆತ್ಮ ಸಂಪತ್ತನ್ನ, ಯಾವ ಸಂಪತ್ತನ್ನು ಗಳಿಸುವುದರಿಂದ ಈ ಜನನ ಮನ ರೂಪ ಸಂಸಾರ ನಿವೃತ್ತಿ ಆಗ್ತಿದೆಯೋ ಅಂತ ದಿವ್ಯವಾದಂತ ರತ್ನ, ಸ್ವಯಂ ಪ್ರಕಾಶವಾದಂತ ದಿವ್ಯ ಆನಂದ, ಸಚ್ಚಿತ್ತ ಆನಂದ, ನಿತ್ಯ ಪರಿಪೂರ್ಣವಾದಂತ ಯಾವ ನಮ್ಮ ಸ್ವರೂಪ ಇದೆಯೋ ಅದಕ್ಕಿಂತ ಬೇರಾದ ಯಾವ ದಿವ್ಯ ರತ್ನ ಇಲ್ಲ. ಉಳಿದೆಲ್ಲ ರತ್ನಗಳು ಸಂಪತ್ತುಗಳು ಏನ್ ಮಾಡ್ತಾವ, ವ್ಯಯ ಆಗ್ತಾವ, ನಾಶವಂತಾವ. ಆದ್ರೆ ನಮ್ಮದೇ ಆದಂತ ನಮ್ಮ ಆಸ್ತಿ ಇರುವಂತ ಯಾವ ಸಂಪತ್ತು ಇದು ನಮ್ಮಲ್ಲಿಯೇ ಮರೆ ಮಾಡಿಬಿಟ್ಟದ. ನಾವು ಅಲ್ಲೇ ಕುಂತಾನ, ಭೂಮಿ ಮೇಲೆ ಭಿಕ್ಷಾ ಬೇಡಕತ್ತನ, ತೆಳಗ ಅಪಾರವಾದಂತ ಹೊನ್ನ, ಅದರ ಪರಿಚಯ ಇಲ್ಲ. ಹಾಗೆ ನಮ್ಮ ಸ್ವರೂಪದ ಮರೆವೇ ನಮಗೆ ಆ ಸಂಪತ್ತನ್ನ ಕಾಣದಾಗಿ ಮಾಡೈತಿ. ಅದನ್ನ ಕೆದಕಬೇಕಾಗಿಲ್ಲ, ಅದರ ಸ್ವರೂಪವೇ ನಾವು, ಅದೇ ನಾವಾಗಿದ್ದೀವಿ. ಅರ್ಥಾತ್ ಗುರುಶಾಸ್ತ್ರಾದಿಗಳ ಮೂಲಕ ಯಾವ ಅವ್ಯಕ್ತವಾಗಿರುವಂತ ನಮ್ಮ ಸ್ವರೂಪವನ್ನ ಅವರು ಗುರುತಿಸಿಕೊಡ್ತಾರ. ಹೊಸದಾಗಿ ನಮಗೆ ಕೊಡುವುದಿಲ್ಲ, ಅವ್ರು ತಂದ ಮೋಕ್ಷ ಗುರುತಿಸಿ ನಮ್ಮ ಮುಂದೆ ಇಡ್ತಾರ. ಎಲ್ಲಾ ದೃಶ್ಯ ವಿಲಕ್ಷಣವಾಗಿ ಕುರಿಯಿಟ್ಟು ಒಂದು ಅಣಿವಿನಿಂದ ಆತ್ಮಬೋಧನ ಮಾಡಿ ನೆನಪಿಸಿಕೊಡ್ತಾರ. ಮರೆವೇ ಆದಂತಹ ಸ್ವರೂಪವನ್ನು ನೆನಪಿಸಿಕೊಡ್ತಾರ. ನಾವು ತಪ್ಪಾಗಿ ತಿಳಿದುಕೊಂಡಿರುವಂತ ಯಾವ ಶರೀರಾದಿಗಳಲ್ಲಿ, ಶರೀರ ಇಂದ್ರಿಯಾದಿಗಳಲ್ಲಿ ನಾವಲ್ಲದ ಯಾವ ಆತ್ಮವಲ್ಲದ ಯಾವ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳಲ್ಲಿ ಆತ್ಮತ್ತ ಬುದ್ಧಿಯನ್ನ ಮಾಡಿ ನಾವು ಸಂಸಾರಕ್ಕೆ ಕಾಣಗಿವಿ. ಶಾಸ್ತ್ರಾದಿಗಳು, ಗುರುಗಳು ಏನ್ ಮಾಡ್ತಾರಂದ್ರ ಯಾವ ಅಲ್ಲದ್ದು ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ, ನಾವಲ್ಲದ ಇವೆಲ್ಲವುಗಳನ್ನ ದೇಹಾದಿ ಪ್ರಪಂಚವನ್ನ ಅಲ್ಲದನ್ನ ಅಲ್ಲಗಳೆದೇ ಶಾಸ್ತ್ರದ ಕೆಲಸ. ತಪ್ಪಾಗಿ ಭಾವಿಸಿಕೊಂಡಂತ ಯಾವ ತಪ್ಪು ತಿಳುವಳಿಕೆಯಿಂದ ಕೂಡಿದಂತ ಆತ್ಮ ಬುದ್ಧಿಯನ್ನು ತೆಗೆದುಹಾಕಿ, ಅನಾತ್ಮದಲ್ಲಿರುವಂತ ಆತ್ಮ ಬುದ್ಧಿಯನ್ನು ತೆಗೆದುಹಾಕಿ ಆತ್ಮ ತತ್ವವನ್ನ ಸರಿಯಾಗಿ ಗುರುಮುಖಿಯನ್ನು ತಿಳ್ಕೊಂಡು, ಗುರುವಚನವೇ ಸ್ಮೃತಿ, ಗುರುವಚನವೇ ಶ್ರುತಿ, ಗುರುವಚನವೇ ಪುರಾಣ ಆಗಾಮದವು, ಗುರುವಚನವೇ ಸರ್ವವು ನಿಯಳೆ, ಅದಕ್ಕೆ ಶ್ರುತಿಯೇ ಪ್ರಮಾಣ ಗಿಳರ್ಗಿ ಅನ್ನುವಂತೆ ನಾವು ಶ್ರುತಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ವಿಚಾರ ಮಾಡುವುದು. ಅರ್ಥಾತ್ ಗುರು ಸನ್ನಿಧಿಯಲ್ಲಿ ಸತ್ಸಂಗದಲ್ಲಿ ಬಂದು
ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಮೂಲಕ ನಾವು ಇದನ್ನ ಅನುಷ್ಠಾನ ಮಾಡುವುದು. ಇಲ್ಲಿವರೆಗೆ 13-14 ಶ್ಲೋಕಗಳಲ್ಲಿ ತಾವೆಲ್ಲ ಅನೇಕ ವಿಷಯಗಳನ್ನ ಮಹಾತ್ಮರು ಬರೆದಂತ ಗ್ರಂಥಗಳಿಂದ ಅವಲೋಕನ ಮಾಡಿಕೊಂತ ಬಂದ್ವಿ. ಎಷ್ಟೋ ವಿಷಯಗಳು ಈಗಾಗಲೇ ಎಲ್ಲ ನಮಗ್ ತಿಳುವಳಿಕೆಗೆ ಬಂದವು. ಒಂದ್ ಬಿಟ್ಟು 2 ಸಲ ಈಗಾಗಲೇ ಅವುಗಳನ್ನ ತಾವೆಲ್ಲರೂ ಸವಿಸ್ತಾರವಾಗಿ ಓದಿದ್ರಿ. ಆದರೂ ಕೂಡ ನಮ್ಮ ನಾಮದಾರ ಗುರುಗಳಿಂದ ಯಾವ ಲಿಖಿತವಾಗಿ ಬಂದಂತ ಈ ಗ್ರಂಥಗಳು ಒಂದು ವಿಶೇಷವಾದ ವಿಚಾರವನ್ನು ಕೊಟ್ಕೊಂತ ಬಂದಾವ. ಇಲ್ಲಿವರೆಗೆ ನಾವು ಈವರೆಗೆ ಯಾವ ಪುಸ್ತಕದಲ್ಲಿ ಸಿಗದೇ ಇರುವಂತ ಅನೇಕ ಯುಕ್ತಿಗಳು, ಪ್ರಯುಕ್ತಿಗಳು, ವಿಶೇಷ ಅಂಶಗಳು ಈ ಪರಮಾರ್ಥಾನಂದ ಗುರುಗಳ ಒಂದು ಬಿಡಿ ಟಿಪ್ಪಣಿಗಳಲ್ಲಿ ನಮಗೆ ಸಿಕ್ಕು ಬಹಳಷ್ಟು ಸಂತೋಷವನ್ನು ಹೊಂದಿದ್ದೀವಿ, ಆನಂದ ಪಟ್ಟಿದ್ದೀವಿ, ಮೈ ರೋಮಾಂಚನ ಆಗಿದೆ. ಅವರ ಬಿಡಿ ಟಿಪ್ಪಣಿಗಳು ನಿಜವಾಗಲೂ ನಮ್ಮನ್ನು ಬಡಿದು ಎಬ್ಬಿಸಲಿಕ್ಕೆ ಮೂಲ ಕಾರಣ. ಅಂತರದಲ್ಲಿರುವಂತ ಅಜ್ಞಾನವನ್ನು ತೆಗೆದುಹಾಕಿ ಜ್ಞಾನದ ಬೆಳಕನ್ನ ಚೆಲ್ತಾವು. ಆದ್ರಿಂದ ಈ 14ನೇ ಶ್ಲೋಕದಲ್ಲಿ ಬರುವಂತ ಯಾವ ವಿಷಯ ಇದೆಯೋ ಅದನ್ನ ಗುರುಗಳ ಮುಖೇನ ನೀವು ಇವತ್ತು ಅವರು ಬರುವವರೆಗೆ ಆ ರಸವನ್ನ ಪಾನ ಮಾಡುವ. ಯಾವ ಬ್ರಹ್ಮರಸ, ಆತ್ಮರಸ ಹೇಳ್ತಾರಲ್ಲ, ಖಾಕೆ ದೇಖೋ ಪೀಕೆ ದೇಖೋ ಅನುಭವ ಕರ್ಕೆ ದೇಖೋ, ಖಾನೆ ಮೇ ಕ್ಯಾ ಮಜಾ ಹೈ ಪೀನೆ ಮೇ ಕ್ಯಾ ಮಜಾ ಹೈ. ಹಂಗ ನಮಗ್ ರುಚಿಯಲ್ಲಿ ಅದ. ಆತ್ಮತತ್ವದಲ್ಲಿ ರುಚಿ ಕಂಡವರು ನಾವು. ಇಲ್ಲೇ ಉಪಾಸನ, ಇಲ್ಲೇ ಕರ್ಮ, ಜ್ಞಾನ ಕಾಂಡದಲ್ಲಿಯ ಕರ್ಮಕಾಂಡ ಇದು ತಮಗುಣ ಪ್ರಧಾನ ಆಗಿರ್ತದ. ಇಲ್ಲಿ ಶ್ರವಣಾದಿಗಳು ಘಟಿಸ್ತಾವ. ಎಲ್ಲಿ? ಜ್ಞಾನ ಕಾಂಡದಲ್ಲಿ ಕರ್ಮಕಾಂಡ. ಶ್ರವಣಾದಿಗಳು ಇವು ಸತತ್ ಚಿಂತನೆ ಮಾಡ್ತೇವಲ್ಲ ನಾವು, ಶ್ರವಣ ಮಾಡ್ತೇವೆ, ಇದು ಕರ್ಮಕಾಂಡ. ಎಲ್ಲಿ? ಜ್ಞಾನ ಕಾಂಡದಲ್ಲಿ ಕರ್ಮಕಾಂಡ ನಾವು ಮಾಡ್ತಾ ಇರೋದು. ಇದು ಉಪಾಸನೆ ಅಂದ ಕೂಡಲೇ ಈ ಶ್ಲೋಕಗಳು ಬೇರೆ ಅರ್ಥ ಕೊಡ್ತಾವು. ಆ ಉಪಾಸನೆ ಅಲ್ಲ, ಆ ಕರ್ಮ ಅಲ್ಲ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಳುವಂತದ್ದು ಶ್ರವಣ ರೂಪಿ ಕರ್ಮ, ಶ್ರವಣ ರೂಪಿ ಮನನ ರೂಪಿ ನಿಧಿ, ಮನನ ರೀತಿ ಯಾವುದು ಉಪಾಸನೆ, ಹಾಗೂ ನಿಧಿಧ್ಯಾಸನ ರೂಪವಾದಂತ ಜ್ಞಾನ, ಜ್ಞಾನಕಾಂಡ. ಇಲ್ಲೇ ನಮ್ಮ 3 ಯಾವ ಕರ್ಮಕಾಂಡ, ಜ್ಞಾನಕಾಂಡ, ಇದು ಉಪಾಸನಾ ಕಾಂಡ ಮತ್ತು ಜ್ಞಾನಕಾಂಡ. ಇವು 3 ಗುರುಗಳಿಂದ ಕೂಡ್ಕೊಂಡದ್ದು ತಮೋ, ರಜೋ ಮತ್ತು ಸತ್ವಗುಣ ಪ್ರಧಾನ ಆಗಿರ್ತಾವು. ಇವೆಲ್ಲ ಏನದಾವು? ನಮ್ಗ ಸತ್ವಾತ್ ಸಂಜಾಯತೆ ಜ್ಞಾನಂ, ಸತ್ವಗುಣದಲ್ಲಿ ಇವು ನಮಗ್ ಜ್ಞಾನವನ್ನು ಮಾಡಿಕೊಡ್ತಾವು. ಯಾವ? ಶ್ರವಣಾದಿಗಳು. ಕೆಲವು ಪ್ರಮಾಣಗಳ ಮೂಲಕ ಕೇಳಿದ್ದನ್ನ ನೆರೆ ಕೇಳು, ಕೇಳುವುದು ನರಿ. ಸರಿಯಾಗಿ ಗುರುಮುಖೇನ ಶಾಸ್ತ್ರಾದಿಗಳನ್ನು ಕೇಳುವುದೇ ಕರ್ಮಕಾಂಡ. ಆ ಅದ್ವಿತೀಯ ಬ್ರಹ್ಮ ಚಿಂತನವನ್ನ ಸಾಧಕ ಬಾಧಕ ಯುಕ್ತಿಗಳಿಂದ, ಅನುಮಾನಾದಿ ಪ್ರಮಾಣಗಳಿಂದ ಸರಿಯಾಗಿ ನಾವು ಚಿಂತನೆ ಮಾಡಿ ಆ ತತ್ವವನ್ನ ದೃಢತರಮವಾಗಿ ನಾವು ತಿಳಿಯುವಂತಹದ್ದು ಉಪಾಸನಾ ಕಾಂಡ. ಇನ್ನು ಜ್ಞಾನಕಾಂಡದಲ್ಲಿ ಜ್ಞಾನಕಾಂಡ ನಿಧಿಧ್ಯಾಸನ ಪರದ. ಇಲ್ಲಿ ಸತ್ವಾತ್ ಸಂಜಾಯತೆ ಜ್ಞಾನ, ಅದೇನ್ ಮಾಡ್ತದ? ನಮ್ಮ ಜ್ಞಾನಕ್ಕ ಸಹಾಯದ. ಅವುಗಳನ್ನ ಇಲ್ಲಿ ಭಗವದ್ಗೀತೆಯಲ್ಲಿ ಅವರು ತಗೊಂಡು ಬಂದಾರ. 13, 14, 15 ಶ್ಲೋಕ. ನಿಜಗುಣರು 4ನೇ ತರಂಗದಲ್ಲಿ 1ನೇ ಅಧ್ಯಾಯದ 2ನೇ ಗೀತೆಯಲ್ಲಿ ಅವ್ರು ಹೇಳ್ಕೊಂತ ಬಂದಾರ. ಯಾವ? ಶ್ರವಣಾದಿಗಳು, ಶಬ್ದಾದಿಗಳನ್ನು ಈ ಕರ್ಮಾದಿ ತ್ರಿವಿಧಿ ಗತಿಯೋಳ್ ಹರಿಯೇ ಮುಕುತಿ. ಈ 3 ಗತಿಯಿಂದ ನಾವು ತಿಳ್ಕೊಂಡ್ರೆ ಮುಕ್ತಿ ಹೊಂತೇವಿ. ಇವು ಸಗುಣರು ಯೋಗ, ಇವು ನಿರ್ಗುಣದಲ್ಲಿಯೇ ಸಗುಣ, ಇದು ಸಗುಣದಲ್ಲಿಯೇ ನಿರ್ಗುಣ ಅಂತ ತಿಳ್ಕೊಬೇಕು. ಆದ್ದರಿಂದ ಇವು ಯಾವ ರೀತಿ ನಮಗೆ ಜ್ಞಾನ ಮಾಡಿಕೊಡ್ತಾವು ಈ ಶ್ಲೋಕಗಳು ಅಂದ್ರೆ, ಇವು ಜ್ಞಾನ ಕಾಂಡದಲ್ಲಿಯ ಯಾವ ಕರ್ಮ, ಉಪಾಸನೆ, ಜ್ಞಾನಕಾಂಡ. ಒಂದು ಶ್ರವಣಾದಿಗಳು ಘಟಿಸಿದಾಗ ಶಬ್ದೀ ಪ್ರಮಾಣ, ಮನನಾದಿಗಳನ್ನು ಮಾಡೋದು ಅನುಮಾನಾದಿ ಪ್ರಮಾಣಗಳಿಂದ ಚಿಂತನೆ ಮಾಡೋದು ಸಾಧಕ ಬಾಧಕದಿಂದ. ಇನ್ನು ನಿಧಿಧ್ಯಾಸನ ಇದ್ದಾಗ ಅನುಭೂತಿ ಪ್ರಮಾಣ,
ಅಲ್ಲಿ ಪೂರ್ಣ ಶುದ್ಧ ಸಾತ್ವಿಕವಾದಂತ ಗುಣನ ಪ್ರಧಾನ ಇರ್ತದ. ಇನ್ನ ಶ್ರವಣ ಮಾಡುವಾಗ ಏನದಲ್ಲ ಅಲ್ಲಿ ತಮ ಗುಣ ಅದು ಮೇಲೆ ಬಂದಿರ್ತದ. ರಾಜಸ ಸಾತ್ವಿಕ ಗುಣಗಳನ್ನ ದಬಾಯಿಸಿ ಅದ ಮ್ಯಾಲ ಬಂದಿರ್ತದ. ಅದು ತಾಮಸ ಇನ್ನೂ ಗೊತ್ತಿರೋದಿಲ್ಲ ನಮ್ಮ ಸ್ವರೂಪದ ಮರವೆಯ ಅಲ್ಲದ ಪದಾರ್ಥಗಳನ್ನ ಅಲ್ಲಿ ಗಳಿದಿರೋದಿಲ್ಲ. ನಾವು ಅನಾತ್ಮಾದಿಗಳನ್ನ ಅಲ್ಲಿ ಗಳಿಲಾಕೆ ಶ್ರವಣ ಬೇಕು. ಯಾವ ಈ ಕರ್ತೃತ್ವ ಭೋಕ್ತೃತ್ವ ಯಾವ ಇವು ಸುಖ ದುಃಖಾದಿಗಳು ನಮ್ಮ ಆರೋಪಿಸಲ್ಪಟ್ಟವಲ್ಲ, ಆ ಅಲ್ಲದ ಭಾವನೆಗಳನ್ನು ತೆಗೆದು ಹಾಕುವ ಸಲುವಾಗಿ ಇವು ಶ್ರವಣಾದಿಗಳು ಬೇಕು. ಇಲ್ಲಿ ಅನೇಕ ಯುಕ್ತಿ ಪ್ರವೃತ್ತಿಗಳು ಹಾಗೂ ಕೆಲವು ಯುಕ್ತಿಗಳು ಏನದಾವ, ಈ ಕರ್ಮಕಾಂಡದಲ್ಲಿರುವಂತ ಚಿಂತನೆಗಳು, ಸಾಧಕ ಬಾಧಕ ಯುಕ್ತಿಗಳು, ಅನುಮಾನ ಪ್ರಮಾಣಗಳ, ಶಬ್ದಿ ಪ್ರಮಾಣ, ಅಭಾವ ಪ್ರಮಾಣ ಅದಾವಲ್ಲ, 6 ಪ್ರಮಾಣಗಳದಾವಲ್ಲ, ಅವುಗಳನ್ನು ಹೊರೆಗೆ ಹಚ್ಚಿ ನೋಡುವಂಥದ್ದು ಇವೆಲ್ಲ ಈಗಾಗಲೇ ಆಗಿದಾವ. ಇಲ್ಲಿ 14ನೇ ಶ್ಲೋಕದಲ್ಲಿ ಉಪಾಸನಾ ಕಾಂಡ. ಇಲ್ಲಿ ಉಪಾಸನ ಅಂದ್ರೆ ಯಾವುದು? ಜ್ಞಾನದಲ್ಲಿ ಉಪಾಸನ. ನಾವು ಈಗಾಗಲೇ ಮುಮುಕ್ಷುಗಳಿದ್ದೀವಿ. ನಿಜವಾಗಿ ನಾವು ಮುಮುಕ್ಷುಗಳಿದ್ದರಿಂದ ಆತ್ಮತತ್ವದ ಜಿಜ್ಞಾಸುಗಳಿದ್ದೀವಿ. ನಮಗೇನ್ ಬೇಕು? ನಮಗೆ ಅಗತ್ಯವಾದಂತ ಯಾವ ಶ್ರವಣ ರೂಪ ಅದ ಉಪಾಸನೆ ಅಂತ ತಿಳ್ಕೊಬೇಕು. ತಪ್ಪು ಕಲ್ಪನೆ ಆಗ್ತದ. ಉಪಾಸನೆ ಅಂದ ಕೂಡಲೇ ಶ್ರವಣ ರೂಪವಾಗಿರುವಂತ ಉಪಾಸನೆ. ಮತ್ತೊಂದು ಯಾವುದು? ಶ್ರವಣ ಆದ ನಂತರ ಮನನ ನಿಧಿಧ್ಯಾಸನ ರೂಪವಾದಂತ ಆತ್ಮೋಪಾಸನೆಗಳನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಾವುದು? 14ನೇ ಶ್ಲೋಕ ಹೇಳ್ಕೊಂತ ನೋಡೋಣ ಗುರುಗಳು ಏನ್ ಹೇಳ್ತಾರ ಅನ್ನೋದು. ನಾನು ಹೊರಗೆ ಹಚ್ಚಿ ನೋಡೋಣ ಇವತ್ತು ಏನದ ಅನ್ನೋದು. ಅದೇನ್ ಹೇಳ್ತದ ಶ್ಲೋಕ ಅಂದ್ರೆ, ಈಗ ನೀವು ಈಗಾಗಲೇ ಓದಿರಿ, ಇಲ್ಲೇನದ ರಹಸ್ಯ ಅನ್ನೋದು ನೋಡೋಣ. ಸತತಂ ಕೀರ್ತಿಯಂತೋ ಮಾಂ ಯತತಶ್ಚ ದೃಢವ್ರತಾ, ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಾ, ನಮಶ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಇಲ್ಲಿ ಭಕ್ತರ ಬಗ್ಗೆ ಯಾರು ಮುಮುಕ್ಷುಗಳು, ಇಲ್ಲಿ ಭಕ್ತರಂದ್ರ ದೃಢ ನಿಶ್ಚಯವುಳ್ಳಂತ ಮುಮುಕ್ಷುಗಳು, ಜಿಜ್ಞಾಸುಗಳು ನಿರಂತರವಾಗಿ ನನ್ನ ನಾಮ ಮತ್ತು ಗುಣಗಳ ಕೀರ್ತನೆ ಮಾಡ್ತಾ ನನ್ನ ಸಾಕ್ಷಾತ್ಕಾರವನ್ನೇ ಮೂಲವಾಗಿ ಇಟ್ಟುಕೊಂಡು ನನಗೇ ಪದೇ ಪದೇ ನಮಸ್ಕರಿಸುತ್ತ ಯಾವಾಗಲೂ ನನ್ನ ಧ್ಯಾನದಲ್ಲಿ ನಿರಂತರವಾಗಿ ಅನನ್ಯ ಭಕ್ತಿಯಿಂದ ಏನ್ ಮಾಡ್ತಾರೆ? ಆರಾಧನೆ ಮಾಡ್ತಾರೆ. ಅರ್ಥಾತ್ ಇಲ್ಲಿ ಯಾವ ದೈವಿ ಪ್ರಕೃತಿಯನ್ನು ಆಶ್ರಯ ಮಾಡಿಕೊಂಡಂತ ಭಕ್ತರು, ಈಗ ಹೇಳಿದವ ಸತ್ವಾದ ಸಂಜಾಯತೆ ಜ್ಞಾನ. ದೈವಿ ಪ್ರಕೃತಿ ಅಂದ್ರೆ ಈಗಾಗಲೇ ಮುಮುಕ್ಷುಗಳು ತಾಮಸ ರಾಜಸೂನುಗಳನ್ನು ಹತ್ತಿಕ್ಕಿ ಮ್ಯಾಲ್ ಬಂದಾರ. ಈಗ ಅವರು ಅಷ್ಟೇ ಅಲ್ಲ, ಅವ್ರ ಹೃದಯ ಪರಿಶುದ್ಧ ಆಗ್ಯದ. ಅವರು ಈಗಾಗಲೇ ಸಾಧನ ಚಸ್ತು ಸಂಪನ್ನುಳ್ಳವರಾಗಿದ್ದಾರೆ. ಶಮ ದಮ ತಿತಿಕ್ಷ ಶ್ರದ್ಧಾ ಸಮಾಧಾನ ಇವೆಲ್ಲವೂ ಗುಣಗಳನ್ನ ಅನುಷ್ಠಾನ ಮಾಡಿಕೊಂಡು ಜ್ಞಾನಿ ಯೋಗ್ಯತೆ ಪ್ರಾಪ್ತಿ ಮಾಡಿಕೊಂಡು ಅವರು ಜ್ಞಾನಕ್ಕೆ ಬಂದಾರೆ. ಹಾಗೆ ಈ ಯಾವ ಅಂತಃಕರಣ ಶುದ್ಧವಾದಂತ ಪರಿಶುದ್ಧವಾದ ಅಂತಃಕರಣದಲ್ಲಿಯೇ ಮಾತ್ರ ಜ್ಞಾನದ ಬೀಜ ನಾಡ್ತಾ ಇದೆ, ಬ್ರಹ್ಮಜ್ಞಾನದ ಬೀಜ. ಹಾಗೆ ಸತ್ವಾತ್ ಸಂಜಾಯತೆ ಜ್ಞಾನಂ, ಆ ಜ್ಞಾನದ ಉಪಾಸನೆಯನ್ನ ನಾವು ಹೇಗೆ ಮಾಡಬೇಕು? ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ನಾವು ಮಾಡಿ ನಮ್ಮ ಸ್ವರೂಪದನ್ನ ನಾವು ತಿಳ್ಕೋಬೇಕಾಗ್ತದೆ. ಅಂದ್ರ ಮರೆಯನ್ನ, ನಮಗೆ ಮರೆ ಮಾಸಿದಂತ ಅಜ್ಞಾನದ ಪರೆಯನ್ನ ಸರಿಸಿ ಬಿಟ್ರೆ ಸೂರ್ಯ ಸ್ವಯಂ ಪ್ರಕಾಶವಾಗಿ ತಾನೇ ಹೊಳಿತಿರ್ತಾನ. ಮೋಡ ಮರೆ ಮಾಡೈತಿ, ಕತ್ಲು ಕೈ ಓದೈತಿ, ಅವು ಕಾಲದಿಂದ ಕಳೆದೈತಿ. ಯಾವಾಗ ಮೋಡಗಳು ಗಾಳಿ ಅನ್ನುವಂಥದ್ದು ಬೀಸಿದ ಕೂಡಲೇ ಹಾಗೆ ಸರ್ವೋ ಸ್ಪಷ್ಟವಾದ ಪ್ರಕಾಶ ಕಾಣ್ತದ. ಹಂಗ ನಮಗೆ ಶ್ರವಣ ಮನನ ನಿಧಿ ರೂಪವಾದ ಮನನ ರೂಪವಾದಂತ ಯಾವ ಗಾಳಿ, ಗುರುಮುಖೇಂತರವಾದಂತ ಗಾಳಿ ಬೀಸಿ ಈ ಯಾವ ಅಜ್ಞಾನವನ್ನ ಸರಿಸ್ತು, ಮೋಡವನ್ನ ಸರಿಸ್ತು ಅಂದ್ರೆ ಆ ಯಾವ ಪ್ರಕಾಶ ಆತ್ಮಸ್ವರೂಪಿ
ನಮ್ಮ ಯಾವ ಆತ್ಮ ಬ್ರಹ್ಮ ರೂಪವಾದಂತ ಆತ್ಮ ಏನದನಲ್ಲ ಅವ ಪ್ರಕಟ ಆಗ್ತಾನೆ ಅನ್ನುವಂಥದ್ದು ಹೇಳ್ತಾರೆ. ಅದಕ್ಕೆ ಆ ಉಪಾಸನೆ ಬೇಕಾಗೈತಿ ಈಗ ನಮಗ. ಯಾವ ಉಪಾಸನೆ? ಜ್ಞಾನ ರೂಪದಲ್ಲಿರುವಂತಹದ್ದು, ಜ್ಞಾನ ಖಂಡದಲ್ಲಿರುವ ಶ್ರವಣ ರೂಪಿ ಕರ್ಮಕಾಂಡ, ಮನನ ರೂಪಿ ಯಾವುದು ಉಪಾಸನ ಕಾಂಡ, ನಿಧಿಧ್ಯಾಸನ ರೂಪಿ ಅನುಭೂತಿ ಅಥವಾ ಜ್ಞಾನಕಾಂಡ. ಜ್ಞಾನಕಾಂಡದಲ್ಲಿ ಜ್ಞಾನಕಾಂಡ ಅದು ನಿಧಿಧ್ಯಾಸನ ಅಂದ್ರೆ ಇಲ್ಲಿ ಈ 14ರಲ್ಲಿರುವಂತ ಉಪಾಸನ ಹೇಳ್ತಾರೆ ಇವು. ಅಂದ್ರೆ ಜ್ಞಾನಕಾಂಡದಲ್ಲಿರುವಂತ ಉಪಾಸನೆ ಅರ್ಥಾತ್ ಮನನಾದಿಗಳನ್ನ ಮಾಡಿ. ಯಾವ್ದ್ರಿಂದ ಮನನಾದಿಗಳನ್ನ ಮಾಡಬೇಕು? ಅನುಮಾನಾದಿ ಪ್ರಮಾಣಗಳಿಂದ. ಇಲ್ಲಿ ಅದನ್ನ ನಾವು ಗುರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ನಾವಿದು ಸವಿಸ್ತಾರವಾಗಿ ಓದ್ತಾ ಹೋಗುವ. 14ನೇ ಶ್ಲೋಕ. ಇಲ್ಲಿ ಮುಖ್ಯವಾಗಿ 4 ಬರ್ತಾವ ವಿಷಯ. ದೃಢವ್ರತ 1, ಕೀರ್ತಿ ಅಂತೋಮ 2, ಭಕ್ತಾನುಮಸ್ತ್ಯಂತ ಭಕ್ತಾನುಮಶ್ಯಂತ ಭಕ್ತಾನಮಶ್ಯಂತ ನಿತ್ಯಯುಕ್ತ ಉಪಾಸತೆ. ನಿತ್ಯಯುಕ್ತ ಅನ್ನುವಂತ ಶಬ್ದ ಸತತಂ ಕೀರ್ತಿ ಅಂತೋಮ. ಇವು 4 ಏನದಾವ ಶಬ್ದಗಳು ಬಹಳ ಮುಖ್ಯವಾದಂಥವು. ಇದು ಸೆಂಟರ್ ಪಾಯಿಂಟ್ಸ್. ಈ ಶ್ಲೋಕದಲ್ಲಿರುವಂತ ಈ 4 ಏನು ಅಂಶಗಳದಾವಲ್ಲ ಇವುಗಳನ್ನ ತಿಳ್ಕೊಳ್ಳೋದು ಇಷ್ಟ. ದೃಢವ್ರತ ಇರ್ಬೇಕಂತ ಮೊದಲ. ಯಾವುದೋ ಒಂದು ಮಾಡ್ಬೇಕಾದ್ರೆ ನಮ್ಮಲ್ಲಿ ವ್ರತ, ದೃಢವ್ರತ ಅರ್ಥಾತ್ ನಮ್ಮ ಆತ್ಮ ತತ್ವವನ್ನ, ನಮ್ಮ ಸ್ವರೂಪವನ್ನ ಇದೇ ಜನ್ಮದಲ್ಲಿ ಈಗಲೇ ತಿಳಿದೇ ತೀರ್ತೇನೋ ಅನ್ನುವಂಥದ್ದು ದೃಢತರವಾದಂತ ಇಚ್ಛಾ, ಮೋಕ್ಷದ ಇಚ್ಛಾ, ತೀವ್ರತರವಾದಂಥದ್ದು, ಉತ್ಕಟವಾದಂತ ಇಚ್ಛೆ. ಅದಕ್ಕೆ ದೃಢತರ ವ್ರತ ಅಂತಾರ. ಅದೃಢ ಇರಬಾರ್ದು. ಅದೃಢ ಅಂದ್ರೆ ಏನೋ ಒಂದು ಸಂಕಲ್ಪ ಮಾಡ್ತೇವಿ, ಮರನೇ ದಿವಸ ಅದನ್ನ ಈಡೇರಿಸಕ್ ಆಗುದಿಲ್ಲ. ಇವತ್ತ ಶಾಸ್ತ್ರಕ್ಕೆ ಹೋಗೇ ಬಿಡೋಣ ಅಂತ ಮಠಕ್ಕೆ ವಿಚಾರ ಮಾಡ್ತೀವಿ, ಯಾತ್ರ ಆಗೋದಿಲ್ಲ. ಇಲ್ಲ ಆ ಟೈಮ್ ಆದ್ಬಿಡು, 10 ನಿಮಿಷ ಲೇಟ್ ಆಗೈತಿ, ಇನ್ನೇನ ಲೇಟ್ ಆದ್ಮೇಲೆ ಏನ್ ಮಾಡೋದು? ಲೇಟ್ ಆದ್ರೆ ಪರವಾಗಿಲ್ಲ, ಹೋಗಿದ್ರೆ ಏನಾಕೈತಿ, ಸಿಕ್ಕಟ್ರೆ ಸಿಗ್ತೈತಿಲ್ಲ. ಹಿಂಗ ಸಂಕಲ್ಪ ಎಬಸ್ತದ ನಮ್ಮನ್ನ. ಆದ್ರೆ ಸಂಕಲ್ಪ ನಮ್ ದೃಢ ಇರೋದಿಲ್ಲ. ಏನೋ ಒಂದು ಕಾರ್ಯ ಯಶಸ್ವಿ ಮಾಡ್ಬೇಕಾಗಿಂತ ದೃಢ ಸಂಕಲ್ಪ ಮಾಡಿ ಲೌಕಿಕದಲ್ಲಿ ಮಾಡೇ ತೀರ್ತಾನೆ. ಆದ್ರೆ ಅಧ್ಯಾತ್ಮದಲ್ಲಿ ಅಷ್ಟೊಂದು ದೃಢ ಸಂಕಲ್ಪ ಬೇಕು. ಹೊಲ ಹಿಡಿಬೇಕಂತ ಎಷ್ಟು ಗುದ್ದಾಡಿ ಹಿಡಿತಾನ. ಒಂದು ಡಿಗ್ರಿ ಪಾಸ್ ಮಾಡ್ಬೇಕಾದ್ರೆ, ಒಂದು IAS ಪಾಸ್ ಮಾಡ್ಬೇಕಾದ್ರೆ ಏನ್ ಕೋರ್ಸ್ ತಗೊಳ್ಳೋದು, ಎಷ್ಟು ಪ್ರಯತ್ನ, ಏನು ಕಡಿಕ್ ಮುಟ್ಟೇ ಬಿಡ್ತಾನವ. ಒಂದಿಲ್ಲ, 2 ಅಲ್ಲ, 3 ಸಲ ಆದ್ರೂ ಪ್ರಯತ್ನ ಮಾಡಿ ಕೊನೆಗೆ ಯಶಸ್ವಿ ಆದೆ ಅನ್ನುವಂತ ಸಂತೋಷ ಇರ್ತದ. ಹಾಗೆ ನಾವು ಶ್ರವಣವನ್ನ ಹಂಗ ಮಾಡುದ ಮಾಡಿ 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 ಗೌಡ್ರು ಮಾಡ್ತಾರ, ಹಂಗ ಮಾಡುದ ಒಂದಿಲ್ಲ ಅಂದ್ರೆ ಮತ್ತೊಂದು, ಅಲ್ಲಿ ಪ್ರವಚನ ಅಲ್ಲ ಮತ್ತೊಂದು, ದಿನಕ್ಕೆ 7-8 ತಾಸು ಅದನ್ನ ಮಾಡೋದು. ಅದನ್ನ ಕಟ್ಟಿದ್ದು ಚಕ್ಕಮೈಕಿ ಬೆಂಚುಗಲ್ಲುಗಳನ್ನ ಕಿಡಿ ಉತ್ಪನ್ನ ಮಾಡ್ತಾರ. ಗುಡದಾಗ ಬೆಂಕಿಲ್ಲಲ್ಲಿ ಕಟ್ಟಿತಿರ್ತಾರ. ಚಕ್ಕಮಕ್ಕಿ ಹಂಗ ಕಟ್ಟದ ಬೆಂಕಿ ಉತ್ಪನ್ನ ಆಗ್ತೈತಿ, ಹಚ್ತಾರ. ಅದು ಒಂದು ಟೈಮ್ದೊಳಗೆ ಕಿಡಿ ಉತ್ಪನ್ನ ಆಗ್ತೈತಿ. ಅದು ಹಂಗ ನಮ್ಮಲ್ಲಿ ಬಗ್ಗನೆ ಕಿಡಿ ಉತ್ಪನ್ನ ಆಗ್ತದೆ. ಆದ್ರೆ ಸತತ ಪ್ರಯತ್ನ, ಸತತಂ ಕೀರ್ತಿ ಅಂತೋಮ. ಇಲ್ಲಿ ಕೀರ್ತಿ ಅಂದ್ಕೂಲೆ ನಾಮ ಸಂಕೀರ್ತನೆ ಅಲ್ಲ, ಜಪ ಅಲ್ಲ. ಓಂ ನಮಃ ಶಿವಾಯ ಅಂತ ಅದನ್ನ ಜಪಿಸುವುದಲ್ಲ. ಇಲ್ಲಿ ಯಾವ ಜಪ ಅಂದ್ರೆ ನಮ್ಮ ಆತ್ಮ ಸಂಕೀರ್ತನೆ, ಮನನ, ಶ್ರವಣ. ಈ ರೀತಿ ನಾವು ಕೀರ್ತಿ ಅಂತೋಮ ಅರ್ಥಾತ್ ಇದನ್ನ ನಾವು ಯಾವಾಗಲೂ ಮುಂಜಾನೆ ನಡೆದು ಸಾಯಂಕಾಲ ಅಸತ್ಯ ಮರಣ ಪರ್ಯಂತರ ನಯೇ ವೇದಾಂತ ಚಿಂತೆಯ. ಯಾವಾಗಲೂ ನಿದ್ರೆಯಿಂದ ಎದ್ದ ಮೇಲೆ ನಿದ್ರೆ ಹೋಗುವವರೆಗೆ ಜೀವಿತ ಪರ್ಯಂತರವಾಗಿ ವೇದಾಂತ ಚರ್ಚೆಯಲ್ಲಿ ಕಾಲವನ್ನ ಕಳೆಯಬೇಕನ್ನುವಂಥದ್ದದ. ಯಾಕಂದ್ರೆ ನಾವು ಅದನ್ನ ಮಾಡ್ತಾ ಇರೋದ್ರಿಂದ ಒಮ್ಮಿಲೊಮ್ಮೆ ಇವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯಾತ್ಮ ಸ್ವರೂಪವಾದಂತ ನಮ್ಮ ಸ್ವರೂಪ ತಿಳ್ಕೊಳ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು? ಸದ್ಗುರು ಸನ್ನಿಧಿಯಲ್ಲಿ ಇದ್ದುಕೊಂಡು ಸತತಂ ಅಂದ್ರೆ ಯಾವಾಗಲೂ ನಾವು ಸದ್ಗುರುಗಳ ಮುಖಾಂತರ ವೇದಾಂತವನ್ನು ಅಭ್ಯಾಸ ಮಾಡ್ಬೇಕು ಅನ್ನೋದು ಒಂದ್ ಶಬ್ದ ಬಂದದ. ಇನ್ನು ಭಕ್ತಾನುಮಶ್ಯ ಅಂತ ಅಂದ್ರೆ ಭಕ್ತಿ ಪೂರ್ವಕವಾಗಿ ನಾವು ಗುರುಗಳಿಗೆ ಶ್ರದ್ಧಾ ವಿಶ್ವಾಸ, ಸಾಕ್ಷಾತ್ ಗುರುವೇ ಪರದೈವವೇ ಪರಮಾತ್ಮ ಅಂತ ತಿಳ್ಕೊಳ್ಳುವಂತ ದೈವ ಬುದ್ಧಿಯನ್ನ ಇಟ್ಟುಕೊಳ್ಳುವಂತಹದ್ದು. ಇದು
ನಮಗ ನಮ್ಮ ಬುದ್ಧಿಯನ್ನ ಸ್ವಚ್ಛ ಮಾಡ್ತದ. ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಈಶ್ವರ ರೂಪಿಯಾದಂತ ಗುರುವನ್ನ ನಾವು ದಿನಾಲು ನೆನೆಸುವಂತಹದ್ದು, ನಮಸ್ಕಾರ ಮಾಡೋದು. ಇನ್ನು ನಿತ್ಯುಕ್ತ, ನಾವಿದನ್ನ ನಿತ್ಯವಾಗಿ ಮಾಡ್ಬೇಕಂತ, ನಿರಂತರವಾಗಿ. ಆ ಮೋಕ್ಷ ಸಿದ್ಧಿ ಆಗ್ಬೇಕಾಗಿತ್ತು ಅಂತಂದ್ರ ಏನ್ ಮಾಡ್ಬೇಕು? ನಿತ್ಯಯುಕ್ತ, ಬಹಳ ಮುಖ್ಯವಾದಂಥದ್ದು. ನಿತ್ಯಯುಕ್ತ ಅಂದ್ರೆ ಸತತಂ ನಿಯಮ ಮಾಡ್ಕೊಂಡ್ಬಿಡ್ಬೇಕು. ನಾವು ಹೆಂಗ್ ನಿಯಮ ನಿಷ್ಠೆ ಪ್ರಪಂಚದೊಳಗೆ ಮಾಡ್ತೀವಿ, ದಿನಾಲು ಮುಂಜಾನೆ 6ರಿಂದ 7, 8ರಿಂದ 9 ಈಗ ನಾವು ಮಾಡ್ತಾ ಇದೀವಲ್ಲ ಎಲ್ಲರೂ. ಇದು ನಿತ್ಯಯುಕ್ತನೇ ಇದು. ಹಾಗೆ ಸತತವಾಗಿ ನಿತ್ಯಯುಕ್ತ ಉಪಾಸತೆ. ಉಪಾಸ ಅಂದ್ರೆ ವಿಚಾರ ಮಾಡುವುದು. ಉಪಾಸನ ಅಂದ್ರೆ ಇಲ್ಲಿ ವಿಚಾರಕ್ಕಂತಾರ, ಮನನ ಮಾಡೋದಕ್ಕೆ ಉಪಾಸನೆ. ಇನ್ನೊಂದು ಯಾವುದು? ಸತತಂ ಕೀರ್ತಿ ಅಂತೋ ಮಾಂ, ಅವನ ಕೀರ್ತಿಯನ್ನು ಗುಣಗಾನ ಮಾಡೋದು. ಯಾರ ಕೀರ್ತಿಯನ್ನ? ಪರಮಾತ್ಮನ ಗುಣಗಾನ ಮಾಡೋದು. ಅವನ ನಾಮವನ್ನ ಜಪ ಮಾಡೋದು. ಅವನ ನಾಮ ಅದಾವ, ಕೆಲವು ವಿಧೇಯ ವಿಶೇಷಗಳದಾವ, ಕೆಲವು ಅವಿಧೇಯ ವಿಶೇಷಗಳದಾವ. ಅರ್ಥಾತ್ ವಿಧೇಯ ವಿಶೇಷಗಳು ಎಷ್ಟು ಬೇಕು ವಿಶೇಷಣಗಳು ವಿಧೇಯ ನಿಮಗ ಸಾಕಷ್ಟು ರೀತಿಯಿಂದ ಅವನು ಗುಣಗಾನ ಮಾಡಬಹುದು. ಏನು? ಶಾಂಪಲ್ 1 7 8. ಸಚ್ಚಿತ್ತಾನಂದ ಅದಾನವ, ಬ್ರಹ್ಮ ಸ್ವರೂಪ ಅದಾನ, ಸ್ವಯಂ ಪ್ರಕಾಶ ಅದಾನ, ಕೂಟಸ್ಥ, ಸಾಕ್ಷಿ, ದೃಷ್ಟ, ಉಪದೃಷ್ಟ, ಹಿಂಗೆ ಅನೇಕ ವಿಶೇಷಗಳ ಮೂಲಕ ಅವನು ವರ್ಣನ ಮಾಡ. ಹಂಗ ರಾಜನನ್ನು ವರ್ಣನ ಮಾಡ್ತಾರ, ರಾಜಾದಿರಾಜ, ಎಷ್ಟು ಜೈಗೋಷ ಮಾಡ್ತಾರಲ್ಲ, ಹಂಗ ನಮ್ಮ ಆತ್ಮ ಸ್ವರೂಪವನ್ನು ಯಾಕೆ ಮಾಡಬಾರ್ದು? ಅವು ಗುಣಗಳು ನಮಗೆ ಉಳಿತಾವು ಹೃದಯದಲ್ಲಿ. ಆ ವಿಧೇಯ ಲಕ್ಷಣಗಳನ್ನ ಹಾಗೂ ನಿಷೇಧ ವಿಶೇಷ ಲಕ್ಷಣಗಳನ್ನ ನಾವು ನೋಡ್ಬೇಕು. ಅರ್ಥಾತ್ ಅಲ್ಲಿಯೂ ಕೂಡ ನಾವು ಕೆಲವೊಂದು ನಿಷೇಧ ವಿಶೇಷಗಳು ಕೂಡ ಮಾಡ್ತೀವಿ. ಅನಂತ, ಅಖಂಡ, ಅಸಂಗ, ಅದ್ವಿತೀಯ, ಅಜನ್ಮ, ನಿರ್ವಿಕಾರ ಸ್ವರೂಪ, ನಿರಾಕಾರ ಸ್ವರೂಪ, ಅವ್ಯಕ್ತ, ಅವ್ಯಯ, ಅಕ್ಷರ ಸ್ವರೂಪ. ಹೀಗೆ ಆತ್ಮನನ್ನು ಗುಣಗಾನ ಮಾಡೋದು ಸ್ವರೂಪದ ಬಗ್ಗೆ ಇರುವಂತ ಹೆಗ್ಗಳಿಕೆ. ಆ ಹೆಗ್ಗಳಿಕೆಯನ್ನು ನಾವು ಮಾಡಿಕೊಳ್ಳುವಂತಹದ್ದು ಸತತಂ ಕೀರ್ತಿ ಅಂತೋಮ, ಈ ಶಬ್ದದ ಅರ್ಥ. ಹೀಗೆ ಇವುಗಳನ್ನು ಕೂಡ್ಕೊಂಡು ನಾವು ಈ ಶ್ಲೋಕಕ್ಕೆ ಸೆಂಟರ್ ಪಾಯಿಂಟ್ಸ್ ಏನದಾವ ಇವನು ತಿಳ್ಕೊಂಡ ನಂತರ ಇಲ್ಲಿ ಹೋದ್ರೆ ನಮಗೆಲ್ಲ ತಿಳಿತದ. ನೋಡಿ ಗುರುಗಳು ಹೇಳ್ತಾರೆ, ಏನ್ ಹೇಳ್ತಾರೆ? ಹೌ ಡು ಯು ಪರ್ಸ್ಯೂ ದ ಗೋಲ್ ಆಫ್ ಈಶ್ವರ. ನೀವು ಈಶ್ವರವನ್ನ ಮುಟ್ ನಮ್ಮ ಸ್ವರೂಪವನ್ನು ತಿಳ್ಕೊಬೇಕಾಗಿ ನಮ್ಮ ಗುರಿ ಯಾವುದು? ಇಂದು ಗುರು ಅಂಕ ಅದಾನ. ನಮ್ಮ ಗುರಿ ಯಾವುದು? ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಬಿ ಐತಿ. ಮುಕ್ತಿಯನ್ನ ಹೊಂದೋದು ನಮ್ಮ ಗುರಿ. ಸ್ವರೂಪ ಸಾಕ್ಷಾತ್ಕಾರವೇ ನಮ್ಮ ಗುರಿ. ತಿಳ್ಕರ್ ಏನ್ ಹೇಳಿದ್ರು? ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧಕ್ಕೂ. ಈಗ ನಮ್ಮ ಜನ್ಮ ಸಿದ್ಧತೆ ಯಾವುದು? ಸ್ವರೂಪಾವಸ್ಥಿತಿಯೇ. ಆದ ಕಾರಣ ಅದು ಹೌ ಡು ದೇ ಪರ್ಸ್ಯೂ ದ ಗೋಲ್ ಆಫ್ ಈಶ್ವರ. ಹೆಂಗ್ ಪಡ್ಕೊಂಡ್ರು ಮಹಾತ್ಮರೆಲ್ಲ? ಯಾಕೆ? ಸಿದ್ಧರ ಲಕ್ಷಣಗಳೇ ಸಾಧಕನ ಲಕ್ಷಣ ಇರ್ತಾವ. ಎಳೆ ಸಿರಿ ಮೊಳಕೆಯಲ್ಲಿ ನೋಡು. ಈ ಗುಣಗಳನ್ನ ನಾವು ದೈವಿ ಗುಣಗಳನ್ನು ಸಂಪನ್ನ ಮಾಡಿಕೊಂಡು ಮುಮುಕ್ಷತ್ವವನ್ನು ಪ್ರಾಪ್ತಿ ಮಾಡಿಕೊಂಡು ಇವೆಲ್ಲವುಗಳನ್ನ ಸಾಧನೆಯಲ್ಲಿ ಸಾಧನಕರ್ತಾಯಿ ಸಾಧಕೈ, ಆ ಸಾಧಕಲ್ಲಿರುವಂತಹ ಗುಣಗಳು ಜ್ಞಾನಿಯಲ್ಲಿ ಇರ್ತಾವ. ಆ ಗುಣಗಳನ್ನ ನಾವು ಮೇಲಿಂದ ಮೇಲೆ ಕೀರ್ತಿವಂತ ನಾವು ಗುಣಗಾನ ಮಾಡಿದ್ವಿ ಅಂದ್ರೆ ಅವ ಗುಣಗಳ ನಮ್ಮಲ್ಲಿ ಹೃದಯದಲ್ಲಿ ನೆಲೆಯೂರ್ತಾವ ಅನ್ನೋದಕ್ಕೆ ಅದನ್ನ ಹೇಳ್ಯಾರ ಆ ಶಬ್ದ ಅವರು. ಹೆಂಗಿರ್ಬೇಕವು? ದೃಢವಾದಂತ ವ್ರತದಿಂದ ಕೂಡಿರ್ಬೇಕು. ಅದಕ್ಕೆ ಸೊ ಹೌ ಡು ದೇ ಪರ್ಸ್ಯೂ ದ ಗೋಲ್ ಆಫ್ ಈಶ್ವರ? ಹೆಂಗ? ದೇ ಆರ್ ದ ಪೀಪಲ್ ಆಫ್ ಫರ್ಮ್ ರಿಸಾಲ್ವ್. ದೃಢತರವಾದಂತ ಸಂಕಲ್ಪ. ವಾಟ್ ಈಸ್ ದ ರಿಸಾಲ್ವ್? ಆ ಸಂಕಲ್ಪ ಹೆಂಗಿರ್ತದ? ಐ ವಾಂಟ್ ಟು ಅಟೈನ್ ಈಶ್ವರ ಮೋಕ್ಷ. ದೇ ಆರ್ ದ ತೀವ್ರ ಮುಮುಕ್ಷು. ದಟ್ ಈಸ್ ಕಾಲ್ಡ್ ದೃಢವ್ರತ. ಈಗಾಗಲೇ ಕೆಲವು ವಿಷಯಗಳನ್ನು ತಿಳ್ಕೊಂಡೇವಿ. ಅಪ್ಪ ಅವ್ರೇನ್ ಹೇಳ್ತಾರ? ಈಶ್ವರ ಸ್ವರೂಪ ಅಥವಾ ಮೋಕ್ಷ ಸ್ವರೂಪವನ್ನು ಹೊಂದಬೇಕಾಗಿತ್ತು ಅಂದ್ರೆ ತೀವ್ರವಾದಂತ ಮುಮುಕ್ಷತ್ವ, ಅದೃಢ ಇರಬಾರದು ನಮ್ಮ ಇಚ್ಛೆ, ಅಷ್ಟೇ ತಿರ್ಜನಂತ ದೃಢತರವಾದಂತ ಸಂಕಲ್ಪ. ಅಂದ್ರ ನಮ್ಮ ರಿಸಾಲ್ವೇಶನ್, ನಿರ್ಣಯ ಮಾಡುವಂತದ್ದು ಬುದ್ಧಿ
ಹೊಡೆದ ಪಟ್ಟನ್ನ ಹಿಡಿದ ಪಟ್ಟನ್ನ ಬಿಡಲಾರದೆ ಇರುವಂತದ್ದು. ಏನೋ ಒಂದ್ ಹಿಡಿದಿವ್ ಅಂದ್ರ ಸರಿ ಮಾತೇ ಇಲ್ಲ, ಸಾಧ್ಯತೆ ಇರುವುದು ಈ ಜನ್ಮದಲ್ಲಿ ಈಗಲೇ ಅನ್ನುವಂಥದ್ದು ನಮ್ಮ ದೃಢತರವಾದಂತ ಸಂಕಲ್ಪ ಇದ್ರೆ ಹಾಗೆ ಆಗ್ತದ. ಅದು ಅಂತವ್ರಿಗೆ ಆಗ್ತದೆ. ಮತ್ತ ಅದೃಢವಾದಂತದ್ದಿದ್ರೆ ಅವನ ಮನಸ್ಸು ಅದು ಜಾರ್ತದ. ವಾಟ್ ಈ ರಿಸಾಲ್ವ್, ಏನ್ ರಿಸಾಲ್ವ್? ಐ ವಾಂಟ್ ವಾಟ್ ಏನ್ ಈಶ್ವರ ಮೋಕ್ಷ. ಹೌದಾ? ಮುಮುಕ್ಷತ್ವ, ಬಟ್ ದಟ್ ಈಸ್ ಕಾಲ್ಡ್ ದೃಢತರ. ಅದು ದೃಢತರವಾದಂತದ್ದು ಬೇಕು. ಅಂಡ್ ಈವನ್ ಇಫ್ ಯು ಟೇಕ್ ಫರ್ಮ್ ರಿಸಾಲ್ವ್, ದರಳ ಸಂಕಲ್ಪನ ಮಾಡಿದೀವಿ ಕರೆ, ಆಫನ್ ಇಟ್ ಕ್ಯಾನ್ ಬಿಕಮ್ ಸಮಥಿಂಗ್ ಲೈಕ್ ದ ನ್ಯೂ ಇಯರ್ ರಿಸಾಲ್ವ್. ನಾವು ನ್ಯೂ ಇಯರ್ಕ್ಕೆಲ್ಲ ಪಟ್ಟಿ ಮಾಡ್ಕೋತೀವಿ ನೋಡ್ರಿ. ಹೊಸ ವರ್ಷ ಬಂತಂದ್ರೆ ಹಿಂದಿನ ದಿವಸ ಈ ವರ್ಷದಲ್ಲಿ ನಾವು ಸಾಧಿಸಬೇಕಾದಂತ ಕೆಲವು ರಚನಾತ್ಮಕವಾದ ಯಾವನ್ನ ನಾವು ಇಡೀ ವರ್ಷ ಪರ್ಯಂತ ಸಾಧಿಸ್ಬೇಕು, ನಮ್ಮ ಗುರಿಗಳನ್ನ ಸಾಧಿಸ್ಬೇಕು, ಮುಟ್ಟಬೇಕು. ಅದಕ್ಕೆ ಬೇಕಾದಂತ ಸಾಧನೆಗಳನ್ನ ನಾವು ಮಾಡೋದು. ಕೆಲವು ಅವ್ರು ಮಾಡ್ತಾರ ವ್ಯಾವಹಾರಿಕವಾಗಿ, ನಾನು ಎಲೆ ಆಗೋದು ಬಿಟ್ಟು ಬಿಡಬೇಕು, ತಂಬಾಕು ಬಿಡಬೇಕು, ಸಿಗರೇಟ್ ಬಿಡಬೇಕು, ಸುಳ್ಳು ಹೇಳೋದು ಬಿಡಬೇಕು. ಒಟ್ಟ ಸುಳ್ಳು ಹೇಳಂಗಿಲ್ಲ ಜೀವ ಆದ್ರು, ಸತ್ಯ ಹರಿಶ್ಚಂದ್ರ ನಂಗ. ಒಟ್ಟ ಮೋಸ ಮಾಡಂಗಿಲ್ಲ, ಕಳು ಮಾಡಂಗಿಲ್ಲ, ಜೂಜ್ ಆಡಂಗಿಲ್ಲ, ಅಥವಾ ನಾವ್ ಇನ್ನೊಬ್ರನ್ನ ನೋಸಂಗಿಲ್ಲ, ಒಂದು ಕೂದಲೇ ಎಷ್ಟು ನೋಸಂಗಿಲ್ಲ. ಕಾಯವಾಚ ಮನಸ್ಸ ದೃಢ ಸಂಕಲ್ಪ ಮಾಡ್ತೀವಿ. ಮರೇ ದಿವಸ ನೋಸ್ತೇವೆ ಮನ್ಯಾಗ ಹೋಗಿ, ಸಿಕ್ಕಾಪಟ್ಟಿ ಬೇದ ಅವ್ರ ಮನಸ್ಸು ನೋಸಿ ನಮಗಿದ್ರ ಬಂದವ್ರನ್ನ ಬಡಿಯಾಕು ಪ್ರಯತ್ನ ಮಾಡ್ತೀವಿ. ಆ ದೇವ ಸ್ವರೂಪವಾದಂತ ಜೀವಿಗಳು ಅವ್ರು ತಪ್ಪು ಮಾಡ್ಲಿ ಅಲ್ಲ, ಅವ್ರ ಅವಿವೇಕದಳ ಅಂತ ನಾವು ಅವಿವೇಕಿಗಳಾಗೋದ? ಅವ್ರ ಪೂರ್ತಿಯಲ್ಲಿ ಬಿಟ್ಬಿಡ್ರಿ, ಅವಿವೇಕತನ ಅವ್ರ ಹಿಂಬ ಇರ್ತೈತಿ. ನೀವು ಸಾಧ್ಯದಷ್ಟು ಅವರಿಂದ ಹೇಳೋಕ್ ಪ್ರಯತ್ನ ಮಾಡ್ರಿ, ಕೇಳಿಲ್ಲ ನಿಮ್ ಇದ್ರೊಳಗೆ ನೀವು ಹೋಗ್ಬಿಡ್ರಿ. ನೀವು ಅವ್ರು ಕೂಡ ಎದರ ಹಾಕೊಂಡು ಮಂದ ಮತಿಗಳು ನಿಂದಿಸಿದರೆ ತಾಳಿಕೊಂಡವನೇ ಜಾನ. ನಿಂದ ಮಾಡ್ಲಿಲ್ಲ ಏನ್ ತಪ್ಪದ? ಏನ್ ಮಾಡ್ತಾರ ಅವ್ರ ನಿಂದ? ನಿನ್ನ ಆತ್ಮ ನಿಂದನ ಮಾಡ್ತಾರ. ದೇಹದ ಬಗ್ಗೆ, ದೇಹದ ಜಾತಿ ಬಗ್ಗೆ ನಿಂದನ ಮಾಡ್ಬೋದು, ಅಥವಾ ಮತ್ತೇನಾದ್ರೂ ಅವ್ರಿಗೆ ನಿಮ್ಮ ಯಾವುದೋ ಒಂದು ಕೃತಿಯ ಬಗ್ಗೆ ನಿಂದನ ಮಾಡ್ಬೋದು. ಮಾಡ್ಲಿ, ಅವು ನಿಮಗ್ ಸಂಬಂಧ ಇಲ್ಲ. ಆಯಮ್ ಅಸಂಗ, ಅಕ್ರಿಯ, ನಿರ್ವಿಕಾರ. ಆತ್ಮಚಿಂತನೆ ಮಾಡಿದ್ರ ಹೋಗ್ಬಿಡ್ತಾವ. ಏಸಿ ಅಂದ್ರು, ಹೊಲಸ ಅಂದ್ರು, ನಾಲಾಯಕ ಅಂದ್ರು, ನಾಚಿಕೇಡಿ ಅಂದ್ರು. ಹೌದು, ನಾಚಿಕೇಡಿನ ಈ ಸರಿ ಮುಂದ. ಹೌದು, ಮೊಲಗಳಿಂದ ಕೂಡಿದೆ ಇದು. ಮತ್ತೆ ಇದಕ್ಕೆ ಏನ್ ನಾಚಿಕದ? ಇದನ್ನ ನಾ ಅಂತ ತಿಳ್ಕೊಂಡು ಕುಂತೀನಲ್ಲ, ಅವ ಹತ್ತಾವ ಶಬ್ದ. ಅದು ನಾ ಅಂತ ತಿಳಿದೇ ಇದ್ದ ಅವಾಗ ಯಾಕೆ ಹತ್ತಾವ ಶಬ್ದ? ಏಷ್ಯರ ಅನ್ಲಿ, ಏನಾರ ಅನ್ಲಿ, ಅವ್ ಏನ್ ಬೇಕಾದ್ ಬೇಕು. ಅವು ಶರೀರಕ್ಕೆ ಸಂಬಂಧಪಟ್ಟು. ಶರೀರ ನೀನು ಅಲ್ಲ, ನೀನು ಶರೀರ ಇಂದ್ರಿಯಾದಿಗಳಿಗೆ ಸಾಕ್ಷಿ ಆದಂತ ಶುದ್ಧ ಆತ್ಮರೂಪ, ಪ್ರತ್ಯೇಕ ಆತ್ಮದಿ. ಅದಕ್ಕ ಹಚ್ಕೋಬೇಡ. ನೀನು ವ್ರತ ಹಚ್ಕೊಂಡ್ರೆ ವ್ರತ ಹಾಳಾಗಿ ಹೋಗ. ಕೆಲವೊಂದು ವ್ರತಗಳು ಅವ್ರ ಗುರುಗಳು ಹೇಳ್ತಾರ, ನೀವು ವ್ರತ ಮಾಡ್ತೀರಿಪ್ಪ, ಹೊಸ ವರ್ಷ ಪ್ಲಾನ್ ಇಟ್ಕೋತೀರಿ, ಇಂತಿಂತೆಲ್ಲ ಸಾಧಿಸ್ಬೇಕಂತ. ಅವು ನಡಿಬೇಕಲ್ಲ, ಅವು ಸಾಧಿಸ್ಬೇಕಾದಂತ ದೃಢವಾದಂತ ನೀವು ಸಂಕಲ್ಪ ಮಾಡ್ಬೇಕಲ್ಲ. ನೀವು ಮಾಡಿರ್ತೀರಿ, ಜಾರ್ತೀರಿಪ್ಪ. ಆರಂಭ ಶೂರರು. ಆರಂಭ ಶೂರರು ಅಂದ್ರೇನ? ಬಾಳ ಅಗದಿ ಅವ್ ಬಟ್ಟಿಗೆ ಶುರುವಾತಿಗೆ ಬಾಳ ಜೋರ್ ಇರ್ತಾರ ಅವ್ರು. ಮುಂದಿನಾನ ಎರಿವಿ ಬರ್ತಾರ. ಅಯ್ಯೋ ಗೊತ್ತಾಗ್ಲಿಲ್ಲ ಮಾರಾಯ, ಏನು ಎಲ್ಲ ಹಂಗಾಯ್ತು ಎಡವಟ್ಟ. ಹಾಗೆ ನಾವೇನ್ ಮಾಡ್ಬೇಕು? ನಮ್ಮ ಸಂಕಲ್ಪ ದೃಢತರವಾಗಿರ್ಬೇಕು. ಅವ್ರು ಏನೋ ಒಂದು ಬೈತಾರ ನೋಡಿ. ದಟ್ ಈಸ್ ವೈ ವಿ ಹ್ಯಾವ್ ಗಾಟ್ ವೇರಿಯಸ್ ವ್ರತ ರಿಲಿಜನ್ ಅನ್ಲೈಕ್ ಸಮ್ ಅದರ್ ರಿಲಿಜನ್. ಆ ಧಾರ್ಮಿಕ ಪದ್ಧತಿಯಲ್ಲಿ ಕೆಲವೊಂದು ನಿಯಮ ನೀತಿಗಳನ್ನ ಮಾಡ್ತೀವಿ ನೋಡ್ರಿ, ಸಂಕಲ್ಪ ಮಾಡ್ತೀವಿ. ಅದನ್ನು ಹೇಳ್ತಾರೆ ಗುರುಗಳು. ಅಲ್ಲಿ ದೃಢತರವಾದಂತ ಸಂಕಲ್ಪ. ದಿನಾಲು ಒಂದು ಅಧ್ಯಾಯ ಓದ್ತೀನಿ, ದೇವಿ ಪುರಾಣ ಓದ್ತೀನಿ. ಮನಿಯೊಳಗ ಹೆಣ್ಮಕ್ಳು ಮಾಡ್ತಾರ, ಅವರು ಸಾಧಿಸ್ತಾರ್ರಿ, ನಮ್ಗಾಗೋದಿಲ್ಲ. ಈಗ ನಮ್ಮ ಮನಿಯೊಳಗ ನಮ್ಮ ಮಗಳು ಮಾಡ್ತಾಳ, ದಿನಾಲು ತಪ್ಸುದನ ಇಲ್ಲ. ಈಗ ಗೌಡ್ರ ಮನ್ಯಾಗ ಹೋದ, ಅವರು ದಿನ ಎರಡೆಳೆ ನಡೆಸ್ತಾರ. ಅವರು ಇದನ್ನ ಓದ್ತಾರ. ಅವರು ಎಲ್ಲ ಸಿದ್ಧಾರ್ಥ ಪುರಾಣ ಓದ್ತಾರ. ಅಷ್ಟೇ ಅಲ್ಲ, ಅವರು ಗೀತಾನು ಓದ್ತಾರ. ಮನಿಯೊಳಗ ಒಂದು ಸಂಪ್ರದಾಯ ಅದ ಅವ್ರಿಗೆ. ಆದ್ರೆ ಆ ಸಂಕಲ್ಪ ನಮಗಾಗವಲ್ದು. ಹಾಗೆ ನಾವೆಲ್ಲರೂ ದೃಢ ಸಂಕಲ್ಪ ಇದನ್ನ ಮಾಡೇ ತೀರಬೇಕು. ದಿನಾಲು ಒಂದು ಅಧ್ಯಾಯ ಓದೇ ತೀರಬೇಕು. ದಿನಾಲು ಭಗವದ್ಗೀತಾ ಒಂದು ಅಧ್ಯಾಯ ನಾವು ಓದಿ ಅವುಗಳನ್ನ ಗಟ್ಟಿ ಮಾಡ್ಕೊಳ್ಳುವಂತಹದ್ದು. ಅಥವಾ ನಿಜಗುಣ ಶಾಸ್ತ್ರದಲ್ಲಿ ನಾವು ದಿನಾಲು ಒಂದು 3 ಸೂತ್ರಗಳನ್ನ ಓದೇ ತೀರ್ತೀನಿ. ಭಗವದ್ಗೀತೆ 2 ಅಧ್ಯಾಯಗಳು ಇವತ್ತು ಮುಗಿಸ್ತೀನಿ, ಮುಗಿಸೇ ತೀರ್ತೀನಿ ಅಂತ ಯಾವಾಗ ದೃಢ ಸಂಕಲ್ಪ ಮಾಡೇವ ನಾವು?
ಆ ಸಂಕಲ್ಪದಂಗ ನಮಗ ಆಗ್ಯಾವನು ಸಿದ್ಧಿ? ನೋ ನೋ ನೋ. ಸಂಕಲ್ಪ ಆರಂಭಿಸುವವರು ಮೊದಲು ಮಾಡ್ತೀವಿ, ಕಾರ್ಯರೂಪಕ್ಕೆ ತರುವಲ್ಲಿ ಎಡವಟ್ಟ ಆಗ್ತದ, ಎಡವು ಬೀಳ್ತೀವಿ. ಇದು ಗುರುಗಳ ಎಚ್ಚರಿಕೆ ಕೊಡ್ತಾರ, ನೀವು ಮಾಡ್ತೀರಪ್ಪ, ಅದನ್ನ ದೃಢ ಇರೋದಿಲ್ಲ. ಅನ್ಲೈಕ್ ಸಮ್ ಅದರ್ ರಿಲಿಜನ್, ಅವ್ರು ಕೆಲವ್ರು ಮಾಡ್ತಾರ, ನಾಟ್ ಒನ್ಸ್ ಇನ್ ಎ ವೈಲ್. ಜೀವನದಲ್ಲಿ ಒಮ್ಮೆ ಸಂಕಲ್ಪ ಮಾಡಿದ್ರೆ ಅದರಿಂದ ಜಾರಬಾರದು. ವಿ ಹ್ಯಾವ್ ಗಾಟ್ ಏಕಾದಶಿ, ಪ್ರದೋಷಂ, and then Shivaratri, and therefore we have vratas after vratas to remind for what purpose we have come. ಅವೆಲ್ಲ ಯಾಕೆ ಬರ್ತಾವ? ಯಾವ ಬರ್ತಾವ? ಶಿವರಾತ್ರಿ ಬರ್ತದ, ಅಲ್ಲಿ ಸಂಕಲ್ಪ ಮಾಡ್ರಿ ಅಂತ ಬರ್ತದ, ನಾವು ಮಾಡೋದಿಲ್ಲ. ಏಕಾದಶಿ ಅಂತ ಬರ್ತಾವ, ಅವು ಸಾಕಷ್ಟು ಹಬ್ಬ ಹರಿದಿನಗಳು ಯಾಕೆ ಬರ್ತಾವ? ಯಾಕೆ ಮಾಡ್ಯಾರ ಗುರುಗಳು? ಅವೆಲ್ಲ ಹಿಂದಿನ ಹಿರಿಯ ರೋಗಗಳನ್ನು ಮಾಡಿದ ಉದ್ದೇಶದ. ಆಗ ಒಂದ್ ಸ್ವಲ್ಪ ಸಂಕಲ್ಪ ಮಾಡಿ, ಒಂದ್ ಸ್ವಲ್ಪ ಮನೋಶುದ್ಧಿಗಾಗಿ, ಚಿತ್ತ ಶುದ್ಧಿಗಾಗಿ ಇಂಥ ಸಾತ್ವಿಕ ಕರ್ಮಗಳನ್ನ, ಆಚರಣೆಗಳನ್ನ ಮಾಡೋದ್ರಿಂದ ಆಚಾರೋ ಪ್ರಭೋ ಧರ್ಮ, ಆಚಾರ್ಯದಿಂದ ಮನಃಶುದ್ಧಿ ಆಗ್ತದೆ, ಪರಂಪರಾ ಸಾಧ ಅದು ಕಾರಣ ಆಗ್ತದೆ ಜ್ಞಾನಕ್ಕಂತ ಹೇಳಿ ಅವರೆಲ್ಲ ಮಾಡ್ಯಾರ. ನಾವು ಮಾಡೋದನ್ನೇ ಇಲ್ಲ. ಹಾಗೆ ದೇ ವಿಲ್ ರಿಮೈಂಡ್ ಯು. ಅವು ಏನ್ ಮಾಡ್ತಾವ? ಹಬ್ಬ ಹರಿದಿನಗಳು ನೀವು ಸಂಕಲ್ಪ ಮಾಡಿ ಎಲ್ಲ ಮಾಡ್ತಿರಲ್ಲ, ಪೂಜಾ ವ್ರತ ನಿಯಮಗಳನ್ನು ಮಾಡ್ತೀರಿ, ಅವು ಏನ್ ಮಾಡ್ತಾವ? ಸಾತ್ವಿಕ ಕರ್ಮಗಳವು ನಮ್ಮ ಸ್ವರೂಪವನ್ನ ನೆನಪಿಸ್ಕೊಡ್ತಾವು. ಅವರ ಗುಣಗಾನ ಮಾಡ್ತೀವಲ್ಲ, ದೇವಿ ಪುರಾಣದಲ್ಲಿ ನೋಡ್ರಿ ಹೆಂಗದ ವರ್ಣನ. ಒಂದು ಅಧ್ಯಾಯ ಅದಕ್ಕಾಗಿ ಮೀಸಲಿಟ್ಟಾರ, ದೇವಿಯ ಗುಣಗಾನವನ್ನ ಮಾಡ್ತಾರ ನೋಡ್ರಿ. ಒಂದು ಅಧ್ಯಾಯ ಗೌಡ್ರು ಹೇಳ್ತಿರ್ತಾರ, ಅದ ನಮ್ಮ ಕಣ್ಣ ನೀರು ಬರ್ತಿರ್ತದೆ ದೇವಿ ವರ್ಣನ ಕೇಳಿ ಕೇಳಿ ಕೇಳಿ. ಹಂಗ ಪರಮಾತ್ಮನ ವರ್ಣನೆ ಕೇಳ್ರಿ. ವಿಷ್ಣು ಪುರಾಣ ಓದ್ರಿ, ಏನ್ ವರ್ಣನ! 1001 ನಾಮಗಳು, ಒಂದಲ್ಲ 1001 ನಾಮಗಳಲ್ಲ, 101 ನಾಮಗಳನ್ನ ಅನ್ರಿ ಕಡಿಕ ಸಿದ್ಧಾರ್ಥ ಪುರಾಣದೊಳಗೆ ಬರ್ತಾವ. ಆ ನಾಮಗಳು ಏನ್ ಮಾಡ್ತಾವಂದ್ರ, ಅವು ನಿಜವಾಗಲೂ ಒಂದೊಂದು ಅರ್ಥ ಕೊಡ್ತಾವ. ನಾಮಗಳು ನಮ್ಮ ಸ್ವರೂಪದ ಅಂತರ್ಯಾನದ ಮೂಲಕವಾಗಿ ಎಚ್ಚರಿಸ್ತಾವ. ನೀ ಅದ ಇದೆಯೋ, ತತ್ವಮಸಿ ತತ್ವಮಸಿ ತತ್ವಮಸಿ, ಹಂಗ ನಮ್ಮನ್ನು ಎಚ್ಚರಿಸ್ತಾವ. ಅದೇ ನೀನು, ಅದೇ ನೀನು. ಹಾಗೆ ಆ ಸಂಕಲ್ಪ ಮಾಡಿ ನೀವು ವ್ರತಗಳನ್ನ ಆಚರಿಸ್ರಪ್ಪ, ಮಾಡ್ರಿ, ಬಿಡಬ್ಯಾಡ್ರಿ. ಮನೆಯಾಗೂ ಮಾಡಕ್ ಹತ್ರಿ, ಒಳ್ಳೆ ವಾತಾವರಣ ಇರ್ತದ, ಸಾತ್ವಿಕ ವಾತಾವರಣ. ದವಿ ಒಂದು ಅಲ್ಲಿ ಅಲೆಗಳು ಆಡ್ತಾವ, ಅಲ್ಲದ ಬರ್ಗೊಡುದಿಲ್ಲ. ನೀವು ಮಾಡ್ಬೇಕು, ಪೂಜಾ ವ್ರತ ನಮಸ್ಕಾರ ಎಲ್ಲ ಮಾಡ್ಬೇಕಲ್ಲಿ. ಮನೆಯೊಳಗೆ ಏನಾದ್ರು ಒಂದು ಹೆಣ್ಮಕ್ಳಿಗೆ ಕಾಯ್ಕ ಕೊಡ್ಬೇಕು, ಇಂಥದ್ ಮಾಡ್ಬೇಕು ನೀವು. ಹಂಗೆ ವರ್ಷ ನಾವು ಏನ್ ಮಾಡ್ತೀವಿ ಅಂದ್ರ, ಬೀಗರ ಬಿಜ್ರ ಮನೆ ಹೋದ್ರೆ, ಎಲ್ಲೇ ಹೋದ್ರೆ ದೇವಿ ಪುರಾಣ, ಒಂದು ಸಿದ್ಧಾರ್ಥ ಪುರಾಣ ಓದತಿರುದವನು. ಮನಿ ಓಪನಿಂಗ್ ಇರ್ಲಿ, ಲಗ್ನ ಇರ್ಲಿ, ಓದ 2-3 ಗ್ರಂಥ ಓದ್, ಆಯಾರ ಮಾಡಂಗಿಲ್ಲ. ಸಿದ್ಧಾರ್ಥಪ್ಪನ ಮೂರ್ತಿ 2 ಗ್ರಂಥಗಳು ಕಾಯಂ ಕೊಡ್ತೇನೆ. ಅವ್ರು ಹೋಗಿ ಅವ್ರ ಕೈಯಾಗ ಇಬ್ಬರು ಗಂಡ ಹೆಂಡತಿ ಕುಂಡ್ರಿಸಿ ಆ ಗ್ರಂಥ ಕೊಟ್ಟು ದಿನ ಅಲ್ಲಿ ಓದಬೇಕಪ್ಪ ನೀನು. ಅವರಿಗೆ ಹೆಣ್ಮಕ್ಳಿಗೆ ಅನುವು ಮಾಡು, ಅವ್ರಿದ್ದಾಗ ನೀ ಓದು, ನೀ ಓದು, ಅವ್ರು ಕೇಳ್ತಾರ, ಅವ್ರು ಓದ್ತಾರ, ನೀ ಕೇಳಪ್ಪ. ನಿಮ್ಮಲ್ಲಿ ಸತ್ ಸಂಸ್ಕಾರ, ಒಳ್ಳೆ ಸಂಸ್ಕಾರ ಬೆಳಿತಾ ಹೋಗ್ಲಪ್ಪ. ನಿಮ್ಮಲ್ಲಿ ಈ ಒಂದು ಇದು ಬರ್ಲಿ, ಇದು ಅಷ್ಟ ಮುಖ್ಯ ಅಲ್ಲ, ಅದ್ರ ಜೊತೆ ಇದು ಸಂಸ್ಕಾರ ಬೆಳೆಸಿಕೋಬೇಕಂತ ಅವ್ರಿಗೆ ನಾವು ಹೇಳಿ ಬರ್ತೀವಿ. ಹಾಗೆ ಮನೆಯಲ್ಲಿ ನೀವಾದ್ರೂ ಕೂಡ, ಎಲ್ಲೇ ಹೋದ್ರೂ ಕೂಡ ಇಂಥ ಗಿಫ್ಟ್ಗಳನ್ನು ಒಯ್ಯು ಬದ್ಲಿ ಭಗವದ್ಗೀತಾ, ದೇವಿ ಪುರಾಣ ಹಾಗೂ ಸಿದ್ಧಾರೂಢರ ಗ್ರಂಥಗಳು ಅಷ್ಟೇ ಅಲ್ಲ, ಮತ್ತು ನಿಜಗುಣಾರ್ಯರ ಕೆಲವು ಕೈವಲ್ಯ ಪದ್ಧತಿ ಓದ್ತಾರೆ. ಎಷ್ಟಾಗ್ಲಿ ಇವ್ರು ಓದ್ತಾರ ಅಂತಾವ್. ಅದಕ್ಕೆ ಅವನ್ ಕೊಡ್ರಿ ಹುಡುಗರಿ. ಅವು ಯಾವಾಗಾರ ಒಮ್ಮೆರ ಓದಾಕ್ ಹಸ್ತಾವ್. ಕೊಟ್ಟಾರ ಅಂದ್ಮೇಲೆ ನೋಡುನು, ನೆನಪಿಸ್ರಿ ಅವ್ರನ್ನ. 1-2-3 ತಿಂಗಳು ಓದಾಕತ್ತಿರೋ ಏನ. ನಾವ್ ಒಂದಷ್ಟು ಕಡೆ ಇಸ್ಕೊಂಡ್ ಬನ್ನಿ. ಅವ್ರು ಹಂಗ ಇಟ್ಟಿದ್ರು ನಮ್ ಬೀಗರು ಹಳ್ಳಿ ಕಟ್ಟ್ಯಾಕ. ಕೇಳಿದೆ, ಹಂಗೈತೆ ಅದು, ಓದೇನಿಲ್ಲ, 1 ವರ್ಷ ಹತ್ತರಿ ಅದನ್ನ ಮೊದಲ. ಅಲ್ಲೇ ಬಾಜು ಒಬ್ರು ಓದ್ತಿದ್ರು, ಗೀತಮ್ಮ ಅಂತ, ಅವ್ರಿಗೆ ಕೊಟ್ಟು ಬಂದೆ. ಹೀಗೆ ಕೆಲವ್ರು ಓದೋದನ್ನ ಇಲ್ಲಿ ಏನ್ ಮಾಡೋದು, ಅಂತವ್ರಿಗೆ ಕೊಟ್ರ ಪ್ರಯೋಜನ ಇಲ್ಲ. ಆದ್ದರಿಂದ ನಾವು ಕೊಟ್ಟದ್ದು ಸಫಲ ಆಗ್ಬೇಕಾಗಿತ್ತಂದ್ರ ಅವ್ರ ಪುಣ್ಯ ನಮಗ್ ಹಂಚಿ ಬರ್ಬೇಕಲ್ಲ. ನಾವು ಕೊಟ್ಟದ್ದು ಉಪಯೋಗ ಆಯ್ತಂತಂದ್ರ ಆ ಒಂದು ಪುಣ್ಯದ ಫಲ, ಅವ್ರು ಓದಿದಂತ ಪುಣ್ಯದ ಫಲ ನಮಗ್ ಹಂಚಬೇಕು. ಅವ್ರ 4 ಮಂದಿಗೆ ದಾನ ಮಾಡ್ಬೇಕು. ಇದೇ ನಮಗ್ ಬರುವಂತ ಪುಣ್ಯ. ಹಾಗೆ ಗುರುಗಳು ಹೇಳ್ತಾ ಇದ್ದಾರೆ, ವ್ರತಗಳಲ್ಲಿ ಶಿವರಾತ್ರಿ ಇವೆಲ್ಲ ಏಕಾದಶಿ ಎಲ್ಲ ಬರ್ತಾವಲ್ಲಪ್ಪ, ಅವುಗಳನ್ನೆಲ್ಲಿ ನಾವು ಮಾಡ್ತಾ ಇರಬೇಕು. ನಮ್ಮದೇ ಆದ ರೀತಿಯಲ್ಲಿ ಅವನ್ನ ಮಾಡಬೇಕು. ಆವಾಗ ನಾವು ಒಂದೊಂದು ನಿಜಗುಣರ ಗ್ರಂಥ ಇಟ್ಕೋಬೇಕು ನಾವು ಮುಗಿಸ್ಗಳು. ಅಥವಾ ಈ ಒಂದು ಶಿವರಾತ್ರಿ ಮುಗಿಗೊಡದ ಒಂದು ನಿಜಗುಣರ ಗ್ರಂಥ ಮುಗಿಸಿರ್ತೀನಿ. ಒಂದು ಜ್ಞಾನ ಪ್ರತಿಪಾದನಾ ಇವತ್ತು 1 ತಿಂಗಳ 1 ವಾರದೊಳಗಾಗಿ ದಿನಾಲು 10 ಶ್ಲೋಕ ಎಟ್ಟದಾವು 56.
ಅವನಷ್ಟು ಮುಗಿಸೇತಿರ್ತೇನೆ. ಅವ್ನ ಟೈಮ್ ಟೇಬಲ್ ಮಾಡ್ಕೋಬೇಕು, ಮಾಡಿ ಮುಗಿಸುವಂತ ಪ್ರಯತ್ನ ಮಾಡಬೇಕು. ದೇವಿ ಪುರಾಣ ಟೈಮ್ ಹಾಕೋತೇವೆ ನಾವು, 2-3 ಹಿಂಗ. ಹಾಗೆ ನಾವಾದ್ರೂ ಕೂಡ ಮುಮುಕ್ಷುಗಳು, ಜಿಜ್ಞಾಸುಗಳು ಒಂದು ಟೈಮ್ ಟೇಬಲ್ ಮಾತ್ರ ಹಾಕೊಳ್ಳೇಬೇಕು. ಅಂದ್ರೆ ಸಾಧಕರು ನಾವು ಅದನ್ನ ಹಾಕೊಳ್ಳಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಅಂದ್ರೆ ನಮ್ಮಲ್ಲಿ ಸಂಸ್ಕಾರಗಳು ಬೆಳೆಯುವುದೇ ಇಲ್ಲ. ಅದ್ರ ಗುರುಗಳು ಅದನ್ನ ಹೇಳಾಕತ್ತಾರ, ಮಾಡ್ರಿಪ್ಪ ನೀವು ಒಂದೊಂದು ಸಂಕಲ್ಪ ಮಾಡ್ರಿ. ಅವರು ಕೂಡ ನೀವು ಒಂದೊಂದು 2 ಅಧ್ಯಾಯ ಭಗವದ್ಗೀತಾ ಆಗಲಿ ಏನ್ರ ಓದ್ರಿ, ಅಥವಾ ಇಡೀ ಭಗವದ್ಗೀತಾ ಓದ್ತಾರ್ರಿ. ಒಬ್ಬೊಬ್ರು ಇಡೀ ದೇವಿ ಪುರಾಣ ಓದ್ತಾರ, ಇಡೀ ಗ್ರಂಥ ಒಂದ ದಿವಸ. ಸಂಕಲ್ಪ ಅಂತಾದ್ರೆ ಅವ್ರು ದೊಡ್ಡತರವಾದ ಸಂಕಲ್ಪ. ನಮ್ ಶಾಂತಾನಂದರು ಇಡೀ ಗ್ರಂಥನ ಮುಗಿಸ್ತಾರ್ರಿ ಅವತ್ತು 9 ದಿವಸ, ಒಂದೊಂದು ಪೂರಾ 18 ಅಧ್ಯಾಯಗಳು. ಅಂತದೊಂದು ದೊಡ್ಡ ಸಂಕಲ್ಪ ನಮಗ್ ಸಾಧ್ಯ ಇಲ್ಲ ಬಿಡ್ರಿ, ದಿನಾಲು 2 ಅಧ್ಯಾಯ ಓದ್ಬೋದು. ಹಾಗೆ ಅಂತ ಸಂಕಲ್ಪವಾದಿಗಳು ಅದಾರ ಅಂತ ಹೇಳ್ತಾ ಇದ್ದೀನಿ. ನಾವು ತಾವು ಇರಬಹುದು. ಧನ್ಯವಾದಗಳು. ಹಾಗೆ ಸತತ ಒಂದು ಗುರಿ, ಕಾನ್ಸ್ಟಂಟ್ ಗೋಲ್ ಓನ್ಲಿ, ವಿಚ್ ಮೀನ್ಸ್ ದೇ ಸಿಲೆಕ್ಟ್ ಫ್ರಮ್ ಫ್ರೆಂಡ್ಸ್. ಯಾರೋ ಗುರುಗಳು ಹೇಳ್ತಾರ, ಫ್ರೆಂಡ್ಸ್ ಹೇಳ್ತಾರ, ದೇ ಚೂಸ್, ಅವ್ನು ಆರಿಸ್ಕೋತಾರ ಅದನ್ನ. ಸತತಂ ಕೀರ್ತಿಯಂತೋ ಮಾಂ, ಟೇಕಿಂಗ್ ಅಬೌಟ್ ಮೀ ಅಲೋನ್ ಅಂಡ್ ಸತತಂತಿ ಯತ್ನ. ಅದಕ್ಕೆ ಅದನ್ನು ಸತತವಾಗಿ ಯತ್ನ ಮಾಡಿ ಪಾರಾಯಣ ಮಾಡೋದು, ಅನುಷ್ಠಾನ ಮಾಡೋದು ನಾವು ಮಾಡಲೇಬೇಕು. ಸತ್ಕಥನಂ ಸಚ್ಚಿಂತನಂ ಪರಸ್ಪರ ಪ್ರಬೋಧನಂ ಇತಿ ಬ್ರಹ್ಮಾಭ್ಯಾಸ ಬರುದು. ಸತತವಾಗಿ ಅದರ ಬಗ್ಗೆ ನಾವು ಫ್ರೆಂಡ್ಸ್ ಕೂಡಿದಾಗ ಅದನ್ನ ಚಿಂತನ ಮಾಡೋದು, ಅದನ್ನ ಕೀರ್ತನ ಅಂದ್ರೆ ಆ ಕೀರ್ತನ ಅಲ್ಲ, ಇಲ್ಲಿ ಸ್ವರೂಪದ ಚಿಂತನ, ಅದ ಕೀರ್ತನ. ಆದ್ರಿಂದ ನಾವು ಈ ರೀತಿ ಸತತ ಅದನ್ನ ಅನುಸಂಧಾನ ಮಾಡೋದು, ಅನುಷ್ಠಾನ ಮಾಡೋದು ಮಾಡಬೇಕು ಅಂತ ಗುರು ಹೇಳ್ತಾರೆ ಸದಾಕಾಲ. ಟೇಕಿಂಗ್ ಅಬೌಟ್ ಮೀ ಅಲೋನ್ ಅಂಡ್ ಯತತಂ, ಯತನ ಮಾಡೋದು. ಅವ್ರ ಕಡೆಯಿಂದ ನಾವು ಗುರುಪದೇಶ ಪಡಿತೀವಿ, ದೀಕ್ಷಾ ತಗೋತೀವಿ, ಪಾಲಿಸೋದನೇ ಇಲ್ಲ. ಆ ಪ್ರಕಾರವಾಗಿ ನಿತ್ಯ ನಿಯಮಗಳನ್ನ, ಆಚರಣೆಗಳನ್ನ ಅನುಷ್ಠಾನದಲ್ಲಿ ತರುವಂತದ್ದು ಹೇಳ್ತಾರ ಅವ್ರು. ಇಂಥವೆಲ್ಲ ದುರಭ್ಯಾಸ ಬಿಡಬೇಕು, ನೀವೆಲ್ಲ ಎದ್ದು ಕುಲೆ ಸ್ನಾನಾದಿಗಳನ್ನ ಮಾಡಬೇಕು, ವಿಭೂತಿ ಹಚ್ಚಿಕೊಂಡು 1 ತಾಸ ಅಲ್ಲಿ ದೇವ್ರ ಜಗಲಿ ಮುಂದೆ ಕುಂತು ಇವನ್ನೆಲ್ಲ ಅಧ್ಯಯನ ಮಾಡ್ಬೇಕು. ಹಿಂಗೆಲ್ಲ ಅವತ್ ಸಾಯಂಕಾಲವರೆಗೆ ಏನ್ ಮಾಡ್ಬೇಕು ಅನ್ನೋದು ಟೈಮ್ ಟೇಬಲ್ ಮಾಡ್ಕೊಂಡ್ಬಿಡೋದು, ಏನೇನ್ ಮಾಡ್ಬೇಕು ಅನ್ನೋದನ್ನ. ಹಾಗೆ ದೇ ಸ್ಟಾರ್ಟ್ ಪ್ರಿಪೇರಿಂಗ್ ದೆಮ್ಸೆಲ್ವ್ಸ್. ಅವ್ರು ಏನ್ ಮಾಡ್ತಾರೆ, ಕೆಲವರು ಪ್ರಯತ್ನ ಮಾಡ್ತಾರ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ ನೋಡ್ರಿ ಗುರುಗಳು, ಎಂತ ಉದಾಹರಣೆ. ದೇ ಸ್ಟಾರ್ಟ್ ಪ್ರಿಪೇರಿಂಗ್ ದೆಮ್ಸೆಲ್ವ್ಸ್ ಇನ್ ಒಲಿಂಪಿಕ್ ಗೋಲ್ಡ್ ಮೆಡಲ್. ನಾಟ್ ದಿ ಇಂಡಿಯಾ ವಿ ಹ್ಯಾವ್ ಗಾಟ್ ಸಚ್ ಎ ಪಾಪ್ಯುಲೇಷನ್ ಅಂಡ್ ಗೆಟಿಂಗ್ 1 ಬ್ರೋಂಜ್ ಮೆಡಲ್. ಹಿಂದಿನ ಇದ್ರೊಳಗೆ ಒಲಿಂಪಿಕ್ಸ್ ಒಳಗೆ ಕೇವಲ ಒಂದು ಕಂಚಿನ ಪದಕ ಬಂತ್ರಿ. ಒಲಿಂಪಿಕ್ ಇದ್ರಾಗ ಯಾವಾಗ ಒಲಿಂಪಿಕ್ಸ್ ತೊಳಕ್ 1904 5 ಅವಾಗ ಕೇವಲ 1 ಕಂಚಿನ ಪದಕ. ಉಳಿದ ರಾಷ್ಟ್ರಗಳು ಚೈನಾ ನೋಡ್ರಿ 20, 30, 60 ತೆಳಗ ನೋಡಂಗಿಲ್ಲ. ಅಮೇರಿಕ 50 ಮ್ಯಾಲ, ರಷ್ಯಾ ಇಲ್ಲ, ಚೈನಾ ಇವೆಲ್ಲ ಏನದಾವ ಅವು 50. ನಮ್ದು ಕಂಚಿನ ಪದಕ ಅದು 1 ಗೋಲ್ಡ್ ಅಲ್ಲ ನೋಡ್ರಿ, ಎಷ್ಟು ಹಿಂದದೇವಿ. ಅದನ್ನ ಪ್ರಯತ್ನ ಮಾಡಿ ಪಡೆಯುವಂತದ್ದು ನಮ್ಮ ಭಾರತಕ್ಕೆ ಅಷ್ಟೊಂದು ಪ್ರೋತ್ಸಾಹ ಇಲ್ಲ. ಕ್ರೀಡೆಗೆ ಪ್ರೋತ್ಸಾಹ ಕೊಟ್ರು ಅಂದ್ರೆ ಇಲ್ಲಿ ತಯಾರಾಗ್ಯಾರ. ಈ ಸಲ ನೋಡ್ರಿ 4 ಇದೆಲ್ಲ ಏಷ್ಯನ್ ಚಾಂಪಿಯನ್ಶಿಪ್ ಆಗಿ ಬಂದ್ರು 18 ವರ್ಷದೊಳಗ ನಿನ್ನೆ. ಹಿಂಗ ಅನೇಕ ಗೋಲ್ಡ್ ಮೆಡಲ್ಗಳನ್ನ ಕ್ರಿಕೆಟ್ಗಳು ನೋಡ್ರಿ ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯ ಕ್ರಿಕೆಟ್ ಟೀಮು. ಸಾಮಾನ್ಯ ಅಲ್ಲ, ವಿರಾಟ್ ಕೊಹ್ಲಿಯಿಂದ ಆದಂತದ್ದು. ಅವ್ರೆಲ್ಲ ಎಷ್ಟು ಪ್ರಯತ್ನ ಮಾಡ್ತಾರ್ರಿ. ಹಾಗೆ ನಾವು ಸ್ವಿಮ್ಮಿಂಗ್ ಪ್ರಯತ್ನ ಮಾಡಿದ್ರೆ ನಾವು ಇಂಟರ್ನ್ಯಾಷನಲ್ ಹೋಗ್ಬಹುದು. ಪ್ರಯತ್ನ ಮಾಡಿದ್ರೆ, ಪ್ರಯತ್ನ ಇಲ್ಲದೆ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆಗಿದೆ. ಆದ್ರೆ ಪ್ರಯತ್ನ ಮಾಡಿದ್ರೆ ಅಲ್ಲಿಯೂ ಕೂಡ ಜಯಶಾಲಿಯಾಗಿ ಬರಬಹುದು. ನೋಡುವ ಮುಂದಿನ ವರ್ಷ ಇರ್ಲಿ. ಹಾಗೆ ಇಲ್ಲಿ ನಮ್ಮ ಸತತ ಪ್ರಯತ್ನ ಅನ್ನೋದು ಬಹಳ ಮುಖ್ಯದ. ನಾವು ಪ್ರಯತ್ನ ಬಿಡಬಾರ್ದು, ಹಿಮ್ಮೆಟ್ಟಬಾರದು. ಹಿಡಿದ ಒಂದು ಗುರಿಯನ್ನ ಸಾಧಿಸಿ ತಿರುವಂತದ್ದು. ದೇ ವಿಲ್ ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಒಲಿಂಪಿಕ್ಸ್. ಒಂದು ಉದಾಹರಣೆ ವಿಲ್ಲಾ ಅಂತೇಳಿ ಹೆಣ್ಮಗಳು, ಈಗ ಕಾಲ ಒಂದು ಹೋಗ್ಬಿಟ್ಟಿರ್ತದ್ರಿ, ಅಲ್ಲೇ ಬಾಜು ಮನೆ ಇರ್ತದ. ಅವ್ರು ಆಡೋರು ನೋಡಿ ಏಕಿ ಬಾಯ ನೀರು ಬರ್ತದೆ. ನಾನು ಹಿಂಗ್ ಓಡಿ ಒಲಿಂಪಿಕ್ಸ್ ಒಳಗೆ ರನ್ನಿಂಗ್ ಮಾಡಿ ಗೋಲ್ಡ್ ಮೆಡಲ್ ತಗೋತಿದ್ನಿಲ್ಲ, ಅಯ್ಯೋ ದೇವ್ರ ನನಗೆ ಹಿಂಗ್ ಮಾಡಿದಲ್ಲ, ಏನ್ ಮಾಡೋದು. ಹಾಗೆ ನೋಡಿ 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 ಕಾಲ ಅದು ಪೋಲಿಯೋ ಪೀಡಿತ ಆಗಿ ಎಲ್ಲ ಶಕ್ತಿಹೀನಾಗಿ ಕಳ್ಕೊಂಡಿತ್ರಿ. ಒಂದು ಕೃತ್ರಿಮ ಕಾಲ್ ಕೊಟ್ಟಿದ್ರು. ಇಂಡಿಯಾದೆಲ್ಲ ಇದು ಇಂಗ್ಲೆಂಡದ್ದು. ಆ ವಿಲ್ಲಾ ಅನ್ನುವಂತ ಹೆಣ್ಮಗಳು ನೋಡ್ತಾ ಇದ್ರು. ಅಪ್ಪ ಗಂಟ್ ಬಿದ್ರು, ನನಗೊಂದು ಏನಾದ್ರೂ ಕೃತ್ರಿಮದ್ದು ನನಗೆ ಓಡುವಂಗ್ ಮಾಡ್ರಿ ಅಂತ.
ಅವ ಏನೋ ಒಂದು ಸಾಮಾನು ಸಲಕರಣೆ ಕೊಡಿಸಿದ, ಹಂಗ ನಡ್ಯಾಕತ್ತಳು. ಮೊದಲು ಒಂದ್ ಕಾಲಲ್ಲಿ ನಡೀತಿದ್ಳು, ಎರಡು ಕಾಲಲ್ಲಿ ಅದನ್ನ ಕಾಲ್ ಕಟ್ಕೊಂಡು ಅಡ್ಡಾಡಕತ್ತಳು. ಅದ್ ಏನೇನು ಆಕಿ ದೃಢವಾದಂತ ಇಚ್ಛಾ ಕಾಲ್ ಸಿಗಾಕೈತಿಕ್ಕಿದು. ಹಾಗೆ ಚಿಗಿತಾ ಏನ್ ಮಾಡಿಳು, ಆ ಅಂಗವಿಕಲರ ಕ್ರೀಡಾಕೂಟಕ್ಕೆ ಅಲ್ಲಿ ನಂಬರ್ ಬಂದಳು, 2-3 ಮೆಡಲ್ ತಗೊಂಡಳು. ಹಾಗೆ ಆ ಕಾಲ್ ಚಿಗಿತಾ ಪೂರ್ಣ ಶುದ್ಧ ಆಗಿಬಿಟ್ಟಿದೆ ಅದ ಕಾಲ. ಮುಂದೆ ಹೇಳ್ತೇನೆ, 400 ಮೀಟರ್ 200 ಮೀಟರ್ದೊಳಗೆ ಭಾಗವಹಿಸಿಳಕಿ. ಫಸ್ಟ್ ಗೋಲ್ಡ್ ಮೆಡಲ್, 5 ಗೋಲ್ಡ್ ಮೆಡಲ್ ಕೊಡಲ್ರಿ ಆ ಸ್ಪೇನ್ ಒಲಿಂಪಿಕ್ಸ್ದೊಳಗ. ಆಕಿ ತನ್ನ ಅನುಭವ ಹಂಚಿಕೊಂಡಾಳ. ಕಾಲ ನನ್ನ ಪೂರ್ತವಾದದ್ದು ದೃಢ ಸಂಕಲ್ಪ ಕಾರಣ. ಆ ದೃಢ ಸಂಕಲ್ಪದಿಂದ ನನ್ನ ಕಾಲ ಸಿಗುತ್ತು. ಮತ್ತೆ ಕಾಲ ಪರಮಾತ್ಮ ಕೊಟ್ಟ, ನನ್ನ ಸಾಧನೆಯನ್ನು ಗುರಿಯ ಮಾಡಿದೆ, 4 ಗೋಲ್ಡ್ ಮೆಡಲ್ ಬಂದು. ನೋಡ್ರಿ, ಕಾಲಿಲ್ಲ. ಹಾಗೆ ನಮಗ್ ಇಷ್ಟೆಲ್ಲ ಅದ, ಎಲ್ಲಾ ದೇವ್ರ ಸಂಪತ್ ಕೊಟ್ಟಾನ, ದೃಢತರವಾದಂತ ಶರೀರ ಕೊಟ್ಟಾನ, ಆರೋಗ್ಯ ಕೊಟ್ಟಾನ. ನಮಗ್ ಗುರುಗಳು ಸಿಕ್ಕಾರ, ಶಾಸ್ತ್ರಾದಿಗಳು ಸಿಕ್ಕಾವ. ನಮಗೆ ಯಾಕಾಗೋದಲ್ಲ? ಹಾಗೆ ತೀರ್ತದೆ. ಅದ್ರ ದೃಢವಾದ ಸಂಕಲ್ಪ ಬೇಕು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಈಸ್ ರಿಕ್ವೈರಿಂಗ್ ಸಾಧನಾ ಚತುಷ್ಟಯ. ಇದ್ರ ಪೂರ್ವದಲ್ಲಿ ಏನಿರ್ಬೇಕಂದ್ರೆ ಅವ್ರ ಗುರುಗಳು ನೆನಪಿಸ್ತಾರ, ನಿಮ್ಮಲ್ಲಿ ಸಾಧನ ಚತುಷ್ಟಯ ಸಂಪನ್ನತ್ವ ಗಟ್ಟಿ ಇರ್ಬೇಕಂತಾರ ಅವರು. ವಿವೇಕ ವೈರಾಗ್ಯಗಳಾದಿಗಳು ಒಮ್ಮೆ ವಿವೇಕ ಮಾಡಿದ ಮೇಲೆ ಅಂದ್ರ, ಆತ್ಮ ಅನಾತ್ಮದ ವಿಚಾರ ಮಾಡಿದ ಅಂದ್ರ ನಿಮ್ಮ ಮನಸ್ಸು ಅನಾತ್ಮ ಕಡೆ ಹೋಗಬಾರದು, ಕೇವಲ ಆತ್ಮದಲ್ಲಿಯೇ ಇರಬೇಕು. ಒಮ್ಮೆ ದೋಷ ದರ್ಶನ ಮಾಡಿಕೊಂಡಂತ ಮನಸ್ಸಿಗೆ ಮತ್ತೊಮ್ಮೆ ಒಳ್ಳೆ ಅನಾತ್ಮದ ಕಡೆ ತಿರುಗಬಾರದು ಮನಸ್ಸು. ಅದಕ್ಕೆ ಹೇಳ್ತಾರ ಅವರು, ಕೃಷ್ಣ ಇನ್ ಸೆಲ್ಫ್, ಅದು ಸಾಧನ ಸಂತಷ್ಟ ಸಂಪತ್ವತ ಬರಬೇಕು. ಇನ್ ಫ್ಯಾಕ್ಟ್ ಜ್ಞಾನ ಈಜಿ. ಜ್ಞಾನ ಪಡ್ಕೊಳ್ಳೋದು ಬಾಳ ಆಗರ. ಕೃತೋಪಾಸ್ತಿ ಅಕೃತೋಪಾಸ್ತಿ ಅಂತ ಬರ್ತದೆ. ನೀವು ಕೃತೋಪಾಸ್ತಿ ಏನ್ ಮಾಡಿತಾನೆ, ಸಾಧನ ಚತುಷ್ಟ ಸಂಪನ್ನ ಸಾಧಿಸಿಕೊಂಬಂದ ಗುರುಗಳ ಹತ್ರ ಬಂದಿರ್ತಾನೆ. ಅವ್ ಬಾಳ ಹಗರ ಆಗ್ತದೆ. ಗುರುಗಳ ಕೆಲಸ ಬಾಳ ಇಲ್ಲ. ಅವನಿಗೆ ತತ್ವಮಸಿ ಮಹಾವಾಕ್ಯ ಒಂದ್ ಬೋಧ ಆದ್ರೆ ಸಾಕು, ಜ್ಞಾನ ಆಗಿಬಿಡ್ತದ. ಅದ ಇರ್ತದ ಅಂತಃಕರಣ. ಅದಕ್ಕೆ ಗುರುಗಳು ಏನಂತಾರ, ನಿಮ್ಮ ಶಮದಮಾದಿಗಳು ಬಹಳ ದೃಢತರವಾಗಿ ತೀವ್ರ ಇರಬೇಕು. ಅರ್ಥಾತ್ ದೃಢತರ ಅಂತ ಶಬ್ದ ಇಟ್ಟಾರಲ್ಲ, ಅವೆಲ್ಲವೂ ಬಹಳ ಗಟ್ಟಿಮುಟ್ಟಿರ್ಬೇಕು ನಿಮ್ಮ ಹಿಂದಿನ ಪೂರ್ವ ಸಾಧನೆಗಳು. ಅದಕ್ಕ ಅವ್ರು ಹೇಳ್ತಾರ, ಅಂತವರಿಗೆ ಮಾತ್ರ ಇದು ಕೃತೋಪಾಸ್ತಿಗಳು, ಅಕೃತೋಪಾಸ್ತಿಗಳಿಗೆ ಕಠಿಣ. ಆದ್ರಿಂದ ಅವರು ಅದನ್ನೆಲ್ಲ ಎಲ್ಲೆಲ್ಲಿ ನಮ್ಮ ದೋಷಗಳ ಅನ್ನೋದು ಆತ್ಮನಾತ್ಮ ವಿವೇಕ ಮಾಡಿಕೊಂಡು ತಿಳ್ಕೊಂಡು ಅವುಗಳ ದೋಷಗಳ ದೂರ ಮಾಡ್ಕೊಡ್ರಿ. ಸಾಧನ ನಿಮ್ ಕಡೆ ಅದ, ಆ ಮನಸ್ಸನ್ನುವಂತದ್ದು ನಿಮ್ ಕಡೆನೇ ಅದಲ್ಲ. ಅದನ್ನ ಪ್ರಿಪರೇಷನ್ ಪೂರ್ವ ತಯಾರಿ ಮಾಡ್ಕೊಡ್ರಿ ಮನಸ್ಸಿಗೆ. ನಿಮ್ಮ ಮನಸ್ಸನ್ನ ನಿಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಿಗೆ ನೀವ ಬುದ್ಧಿ ಹೇಳಿ ನೀವ ಉದ್ಧಾರ ಆಗೋದು. ಆತ್ಮನೇ ತಾತ್ಮರಾತ್ ಉದ್ಧರತಿ. ಏನ್ರಿ ಅದು ಶ್ಲೋಕ ಗೌಡ್ರ? ಆತ್ಮನಿಂದಲೇ ಉದ್ಧಾರ ಆಗುವಂತದ್ದು. ಆತ್ಮಾನಂ ದೃಷ್ಟ ಆತ್ಮಾನಂ ಅಂತ ಐತಲ್ರಿ, ಅದನ್ನ ಹೇಳ್ರಿ. ಆತ್ಮಾನಂದ ಅವಲ್ಲ ಉದ್ಧರೇತ್, ಉದ್ಧಾರ ಮಾಡೋದು ಯಾರು? ಉದ್ಧರೇತ್ ಆತ್ಮಾನಂ ಅಂತ ಐತ್ ನೋಡ್ರಿ. ಉದ್ಧರೇತ್ ಆತ್ಮಾನಂ. ಹಾ ರೀ, ಹಂಗ ನಮ್ಮ ಆತ್ಮವನ್ನ ನಮ್ಮ ಸ್ವರೂಪ ಅಲ್ಲಿ ಮಾತಂದ್ರೆ ಮನಸ್ಸ, ನಮ್ಮನ್ನ ನಾವು ಸರಿಯಾಗಿ ತಿದ್ದುಕೊಂಡು ಹದ ಮಾಡಿಕೊಳ್ಳುವಂಥದ್ದು ಎಲ್ಲಿದೆ? ನಮ್ಮಲ್ಲಿ ಅದ. ನಮ್ಮ ಅಂತಃಕರಣ ಅನ್ನುವಂಥದ್ದು ಅದ, ಸಾಧನ ಅದ. ಅದ್ರ ಶುದ್ಧಿ ಮಾಡ್ಕೊಳ್ಳೋದು ನಮ್ ಕಡೆನ ಅದ. ಹಾಗೆ ಮುಂದೆ ಜ್ಞಾನಮೇ ಈಜಿ. ಜ್ಞಾನ ಆಗೋದು ಬಾಳಿಲ್ಲ, ಬಹಳ ಅಗರದ. ಕೃಷ್ಣ ಹಿಂಸಲ್ ಸುಸೂಕ್ಷ್ಮ ಕರ್ತುಂ ಅವ್ಯಯಂ. ಸೂಕ್ಷ್ಮ ಕರ್ತುಂ ಅವ್ಯಯಂ ಅಂದ್ರೆ ಸೂಕ್ಷ್ಮವಾದ ಬುದ್ಧಿ ಮಾಡ್ಕೋರಿ ಅಂತ. ದ್ರಷ್ಟಯ ಅಗ್ರಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ. ನಿಮ್ಮ ಮನಸ್ಸು ಏನಿರ್ಬೇಕು? ಬಹಳ ಸೂಕ್ಷ್ಮ ಅಂದ್ರೆ ಗ್ರಾಹ್ಯ ಮಾಡ್ಕೋತದ. ಅದಕ್ಕೆ ದೇರ್ಫೋರ್ ವಾಟ್ ಈಸ್ ದ ಡಿಫಿಕಲ್ಟ್ ಪಾರ್ಟ್ ಆಫ್ ವೇದಾಂತ? ಬಹಳ ಕಠಿಣವಾದಂತದ್ದು ವೇದಾಂತದಲ್ಲಿ ಯಾವ್ದ್ರಿ? ಸಾಧನ, ಅಕ್ವೈರಿಂಗ್ ದ ಕ್ವಾಲಿಫಿಕೇಶನ್ಸ್, ಅರ್ಹತೆಯನ್ನು ಪಡೆಯುದು. ಅದ ಬಹಳ ಕಠಿಣ ನೋಡ್ರಿ. ಉಳಿದೆಲ್ಲ ಆಗರ ಜ್ಞಾನ ಕೇಳೋದು ನಾವು ದಿನಾಲು ಹೋಗ್ಯ ಬಿಡ್ರಿ. ಶಾಸ್ತ್ರಕ್ಕೆ ಇಲ್ಲ ಅಲ್ಲಿಲ್ಲ ಅನ್ನಂಗಿಲ್ಲ. ದಿನಾಲು ಹೇಳಿ 20 ವರ್ಷ ಆತ್ ಕೇಳಾಕೈತಿ, ಇನ್ನು ಎಲ್ಲಿದೇವು ಅಲ್ಲೇ ದೇವು, ಒಂದ್ ಇಂಚು ಮುಂದೆ ಹೋಗಿಲ್ಲ. ಅರ್ಥಾತ್ ಏನು? ಸಾಧನೆ ಇಲ್ಲ. ಸಾಧನೆಯನ್ನು ಮಾಡಿದ್ದಾದ್ರೆ ನಾವು ಶಾಸ್ತ್ರ ಕೇಳಿದಂಗ, ಶಾಸ್ತ್ರ ಇವ್ರದ್ದು ಯಾವ್ದು ಸಲುವಾಗಿ ಹೇಳಾಕಲ್ಲ, ಇನ್ನೊಬ್ರಿಗೆ ಹೇಳಾಕಲ್ಲ. ಅದು ಆಚರಣೆ ನಮ್ಗೆ ಇರಾಕ, ನಮ್ ಸ್ವರೂಪ ತಿಳ್ಕೊಳಾಕ. ಅದನ್ನ ನಾವು ಇನ್ನೊಬ್ರಿಗೆ ಹೇಳಾಕ ಉಪಯೋಗ ಮಾಡ್ಕೊಂಡೇವ. ನಮ್ಮ ಅಂತ ಮೂರ್ಖರು ಯಾರು ಅಲ್ಲ.
ಅದೇನು ಗೌಪ್ಯ ಸಾಧಕ ಇರಬೇಕು. ಮರುಳ ಸಿದ್ಧಾಂತ ಬಸವಣ್ಣವ್ರಿಗೆ ಕಾಲಕ್ಕೆ ಇದ್ದಲ್ಲ, ಮುಸುರಿ ಬೆಳಿತಿದ್ದಂತವ, ಅವಂದ್ ಯಾರ್ದು ಗೊತ್ತಿರಾಕಿಲ್ಲ. ಬಸವಣ್ಣವ್ರ ಗುರ್ತಾ ಹಿಡಿದ್ರ ಅವನ್ನ. ಅಲ್ರೇ ಗೌಡ್ರ, ಯಾರ್ರಿ ಅವ ಭಕ್ತ ಬಸವಣ್ಣವ್ರ ಕಾಲಕ್ಕ? ಮರುಳ ಸಿದ್ಧ ಏನ್ರಿ? ಯಾರ ಅವನ ಹೆಸರು? ಹಾಗೆ ನಾವು ಗುಪ್ತ ಸಾಧಕರಾಗಿರಬೇಕು ಅನ್ನುವಂತ ವಿಷಯ, ಇನ್ನೊಬ್ಬರಿಗೆ ತೋರ್ಸಾಕಲ್ಲ. ಮರುಳು ಶಂಕರ ದೇವ. ಹೇಳ್ರಿಪ್ಪ, ಹಿಂಗ್ ನೆನಪು ಮಾಡ್ರಿ. ಮರುಳ ಶಂಕರ ದೇವ ಅಂತ ನೋಡ್ರಿ, ಅವ್ ಯಾರಿಗೂ ಗೊತ್ತ ಇಲ್ಲ. ಒಂದು ಅವ ಮುಸುರಿ ಇದ್ರಾಗ ಇರ್ತಿದ್ದಂತ ಎಲ್ಲಾ ಮುಸುರಿಗಳನ್ನು ತೆಗೆದು ಹಾಕೋದು, ಅದ್ರಾಗ ಏನಟ್ ಇರ್ತೈತಿ ಪಾಪ ಬಿಟ್ಟಾರಲ್ಲ ಅವ್ರ ಅಂಜಲ ಪ್ರಸಾದ ನನಗ ಇದು ನಿಜವಾದ ಪ್ರಸಾದ ಅಂತ ತಿಳ್ಕೊಂಡು ಆ ಮಹಾತ್ಮರ ಪ್ರಸಾದವನ್ನ ಬಿಟ್ಟದ್ದಂತ ಎಳಿಯೊಳಗಿನ ಪ್ರಸಾದ ಉಂತಿದ್ದಂತ್ರಿ ಅವ. ಅದನ್ನ ಉಂಡಾವ ಕೀರ್ತಿವತ್ತ ಬಸವನವ್ರು ಗುರುತಿಸಿದ್ರು. ಹಿಂಗ ಎಲೆಮರೆಯ ಹೂವಿನಂತೆ ಹನಿನಂತೆ ಎಷ್ಟೋ ಸಾಧಕರು, ಗುಪ್ತ ಸಾಧಕರದ, ಅವ್ರು ತೋರಿಸಿಕೊಡಂಗಿಲ್ಲ ನಮ್ಮ ಒಂದು ಭವ್ಯತೆಯನ್ನ. ಹಾಗೆ ನೀವೇನ್ ಮಾಡ್ರಿ, ಸಾಧನ ಮಾಡ್ತಾ ಹೋಗಿ, ತೋರಿಸ್ಕೊಡಕ್ ಹೋಗ್ಬೇಡ್ರಿ. ನಾನು ಬಹಳಷ್ಟು ವಿಭೂತಿ ಹಚ್ಚಿಕೊಂಡು, ಭಂಡಾರ ಹಚ್ಚಿಕೊಂಡು, ಜಿಗದಾಡಿ, ಡ್ಯಾನ್ಸ್ ಮಾಡಿ, ಭಜನೆ ಮಾಡಿ, ನನ್ನಂತ ಭಕ್ತನ ಯಾರಿಲ್ಲ ಅಂತ ತೋರಿಸಿಕೊಡುವಂತ ಆಡಂಬರದಕ್ಕೆ ಹೋಗ್ಬೇಡ್ರಿ. ನಿರಾಡಂಬರವಾದಂತ ನಿಮ್ಮ ಸ್ವರೂಪ ತಿಳ್ಕೊಬೇಕಾದ್ರೆ ನೀವು ಯಾವ ಅವಶ್ಯಕತೆ ಇಲ್ಲ. ಹೊರಗಿನ್ನು ಬಾಹ್ಯ ಸಾಧನೆಗಳ ಅವಶೇಷ ಯಾವ ಬೇಕಾಗಿಲ್ಲ, ಯಾವ ಗುಣಗಳು ಬೇಕಾಗಿಲ್ಲ ನಮ್ಗ. ಇದು ಮನುಷ್ಯನ ಕೆಲಸ. ಸಾಧನೆ ಇರೋದು ಅಂತರಲ್ಲಿ, ಮನುಷ್ಯನಲ್ಲಿ. ಅದಕ್ಕೆ ಆ ಅಂತರದಲ್ಲಿರುವಂತ ಸಾಧನೆಗಳನ್ನ, ಜ್ಞಾನಕ್ಕೆ ಬೇಕಾದಂತ ಸಾಧನೆಗಳನ್ನ ತಿಳ್ಕೊಂಡು ಯುಕ್ತಿಗಳನ್ನ ನಾವು ಪಡ್ಕೊಂಡು ಮುಂದೆ ಹೋಗುವಂಥದ್ದು. ದೇರ್ಫೋರ್ ಯತತಃ ಅನ್ನುವಂತ ಶಬ್ದ ಹೇಳ್ಯಾರ ಗುರುಗಳು. ಇಷ್ಟೆಲ್ಲ ಹೇಳಿದ್ರ ಅವ್ರು ಯತತಃ ಅನ್ನೋದಕ್ಕ. ಕರ್ಮಯೋಗ ಇಸ್ ದ ಪ್ರಿಪರೇಷನ್. ಕರ್ಮಯೋಗ ಮಾಡ್ತದ್ರಿ ತಯಾರಿ. ಕೊಲ್ಲಾಪುರಕ್ಕೆ ಹೋಗಿ ನಾವು ಎಲ್ಲಾ ಗಡ್ಡಿ ಒಳಗೆ ಕಲ್ಕೊಳ್ಳೋದು. ಇದು ಕುಸ್ತಿ ಹಿಡಿಬೇಕಾದ್ರ ಉಸ್ತಾದನ್ನ ಹಿಡ್ಕೋಬೇಕ, ದುಡ್ಡು ಕೊಡ್ಬೇಕಲ್ಲಿ. ಅವ್ರು ಹೇಳಿದಂತ ವಿಟಮಿನ್ಸ್ ತಿನ್ಬೇಕು, ಬಾದಾಮ, ದ್ರಾಕ್ಷಿ, ಉತ್ತತ್ತಿ ಇವನ್ನೆಲ್ಲ ಸರಿಯಾಗಿ ತಿನ್ಬೇಕು. ಅಂದ್ರೆ ಮನಿತಾನ್ಲೆ ಚಲೋ ಇರಬೇಕು. ಮತ್ತಲ್ಲಿ ಸರಿಯಾದ ಉಕ್ತಾದ ಇರಬೇಕು, ಉಸ್ತಾದ. ಎಲ್ಲ ಡವಗಳನ್ನು ಸರಿಯಾಗಿ ಕಲಿಬೇಕು. ದೊಡ್ಡ ಬಾಡಿ ಅದ, ಸಾಕಷ್ಟು ಅದ, ಡವಾನ ಕಲೀಲಿಲ್ಲ ಅಂದ್ರ ಪಟ್ನ ಬಿದ್ದು ಬಿಡ್ತಾನ. ಇಲ್ಲಿ ಕೊಲ್ಲಾಪುರದ ದುಸ್ಕಿ ಅಂತಿದ್ದ, ಇಲ್ಲೇ ನಮ್ಮ ಬಾಂಬೆ ದುಸ್ಕಿ ಸತ್ಪಾಲ್ ಅಂತ ಕುಸ್ತಿ ನೋಡಾಕ್ ಹೋಗಿದ್ವಿ ನಾವು. ಇಲ್ಲೇ ಆರ್ಲೆಸ್ ಕಾಲೇಜ್ ಒಳಗೆ ಇಟ್ಕೊಂಡಿದ್ರು. ಅವ್ ಸತ್ಪಾಲ, ಇವ್ ದುಸ್ಕಿಯನ್ ನಾವ್ ಇಲ್ಲವ. ಸತ್ಪಾಲ್ ಏನ್ ದೊಡ್ಡವಾರಿ, ಅವ್ನ್ ಏನ್ ಕೀರ್ತಿ, ಅವ್ನ ಏನ್ ಅಡ್ವಾಂಟೇಜ್, ಏನ ದುಸ್ಕಿ ನಮ್ಮ ಸೈಡ್ದಾಗವ, ಕೊಲ್ಲಾಪುರದವ. ಒಂದಾಡ್ಬೇಡ್ರಿ, ಹ್ಯಾಂಗ್ ಹೋಗೋದು ಏನೋ ಗೊತ್ತಿಲ್ಲ. ಏಕ್ದಮ್ ಚೆತ್ತರಿ ಚೆತ್ ಹಾಕ್ಬಿಟ್ಟವ, ಹೋಗೋದು. ಅವ ಅಂದ, ಅಯ್ಯೋ ಅಂದವ. ಹಂಗ ಮಾಯಾ ಅನ್ನುವಂಥದ್ದನ್ನ ನಾವು ಏನ್ ಮಾಡ್ಬೇಕು, ಒಂದು ಬಡದ್ ಬಿಟ್ರಿ ಯುಕ್ತಿಯಿಂದ ವಾಳಿ ನಮಗೆ ಸನಿಯಕ್ ಬಂದಿರಬಾರ್ದು. ಹಾಗೆ ಮಾಯಾ ಇದನ್ನ ಗೆದ್ದವರ ನಿಜವಾದ ಹಿರಿಯರು ಜ್ಞಾನಿಗಳು. ಮಾಯೆಯನ್ನ ತಮ್ಮ ಆಧೀನದಲ್ಲಿ ಇಟ್ಕೊಂಡಿರ್ತಾರೆ. ಗೆದ್ದ ನಾವು ಜೀವರು ಮಾಯ ಅಧೀನದಲ್ಲಿ ನಾವದೀವಿ. ಅವಿದ್ಯೆಯನ್ನ ನಮಗೆ ಯಾಕೆ ಆಗಬಾರ್ದು, ಅವಿದ್ಯೆಯಿಂದ ಆವೃತರಾಗೀವಿ. ಅದೇನು ಹೇಳ್ತದ ಅದನ್ನ ಕೇಳ್ಕೊಂತ ಹೊಂಟೇವಿ. ನಾವ್ ಹೇಳ್ದಂಗ ಅದ್ ಕೇಳಬಾರ್ದು. ಇದ ಕಠಿಣ ಆಗೈತಿ ನೋಡ್ರಿ ನಮ್ಗೆ. ಅದಕ್ಕೆ ಏನ್ ಬೇಕು, ಸಾಧನೆಗಳೇ ಬೇಕು. ಇರ್ಲಿ. ಹಾಗೆ ಇದ ಡಿಫಿಕಲ್ಟ್ ಪಾರ್ಟ್. ಯಾವುದು? ಸಾಧನಾ ಭಾಗನ ಬಹಳ ಕಠಿಣ ಅದ. ಹೋದ್ರಿ ಸಾಧನ ಪಂಚಕ ಐತಿ ನೋಡ್ರಿ, ಬಹಳ ಚಂದ. ಶಂಕರಾಚಾರ್ಯ ಬರೆದಂಥದ್ದು ಸಾಧನೆಗಳ ಪಟ್ಟಿಯನ್ನ ಮಾಡಿ ಹೇಳ್ಕೊಂತ ಹೋಗ್ಯಾರ ಅವರು. ಸಾಧನ ಪಂಚಕ ಅಂತೇಳಿ ಬಹಳ ಚಂದ ಹೇಳ್ಯಾರ ಅವ್ರು, ಬುಕ್ಕ ಮಾಡ್ಯಾರ ಅವ್ರು. ಅದನ್ನು ಶಂಕರಾಚಾರ್ಯ ಹೇಳಿರುವಂತ ವಿಷಯ ಇಲ್ಲಿ ಹೋಗ್ರಿ. ಏನ್ ಎಲ್ಲಾ ರೂಪದೊಳಗ, ಉಪಾಸನಾದೊಳಗ, ಕರ್ಮದೊಳಗ, ಏನ್ ಜ್ಞಾನದೊಳಗ ಏನ್ ಬೇಕೆಲ್ಲ ಹೇಳ್ದಿಟ್ಟಾರ. ಅದ್ರಾಗ ಶಂಕರ ಭಾಷೆಯನ್ನು ಓದ್ಬೇಕು, ಬಹಳ ಮುಖ್ಯ. ಇನ್ನ ಟೀಕಾ ಬರೆದವ್ರು ಬೇರೆ ಬೇರೆ ರೀತಿಯಿಂದ ಬರೆದಿರ್ತಾರ. ಶಂಕರ ಭಾಷೆ ಏನಿದಲ್ಲ ಪ್ಯೂರ್ ಗೋಲ್ಡ್, 24 ಕ್ಯಾರೆಟ್. ಈಗ ನಾವೇನು ಓದ್ತೇವಲ್ಲ, ಈ ಒಂದು ಗುರು ಸಂಪ್ರದಾಯದಲ್ಲಿ ಬಂದಂತಹ ವ್ಯಾಖ್ಯಾನಗಳನ್ನ, ಟೀಕೆಗಳನ್ನ, ಗುರು ಭಾಷ್ಯಗಳನ್ನ, ಶಂಕರ ಭಾಷ್ಯಗಳನ್ನ ನಾವು ಓದ್ತಾ ಇದ್ರ ನಿಜವಾದ ನಮಗ ವಿಚಾರಗಳು ಹೊಳಿತಾವ. ಇಲ್ಲಾಂದ್ರೆ ಅವ್ರು ಏನ್ ಮಾಡ್ತಾರಂದ್ರ ನಮ್ಗೆ ಬ್ಯಾರೆ ಕಡೆ ಹೇಳ್ಕೊಂಡು ಹೋಗ್ತಾರ, ಇದ್ದದ್ದು ಬಿಡ್ತಾರ, ಇಲ್ಲದ ಕಡೆ ಓದ್ ನಮ್ಮ ವೃತ್ತಿ ಚಂಚಲ್ ಮಾಡಿ. ಹಾಗೆ ಇವೆಲ್ಲ ಏನದ ಅವ್ರ ಅಪ್ಪ ಅವ್ರ ಎಲ್ಲಾ ಗ್ರಂಥಗಳು ನಮ್ಮನ್ನ ಹಂಗ ಒಳಗೊಳಗ ಅಂತರ್ಯಾನ ಬಹಿರ್ಯಾನವನ್ನ ಕಡಿಮೆ ಮಾಡಿ ಅಂತರ್ಯಾನದಲ್ಲಿ ನಮ್ಮ ವೃತ್ತಿನ ನಿಲ್ಲಿಸ್ತಾವ, ಏಕಾಕಾರ ಮಾಡ್ತಾವ. ಇಂತಹ ಗ್ರಂಥಗಳು ಸಿಗುದು ಬಹಳ ಅಪರೂಪದ. ನಮಗೇನೋ ಒಂದು ಪುಣ್ಯ ಸಿಕ್ಕದ, ನಾವು 18 ಅಧ್ಯಾಯಗಳನ್ನ
ಗುರುಮುಖೇನ, ಈ ಗುರುಮುಖೇನ ಕೇಳಾಕತ್ತೀವಿ ನಾವು ಹೇಳುದು ಯಾವ್ದಿದು? ಗುರುವಾಕ್ಯನೇ ಇದು. ನಾನು ಸ್ವಂತ ಅಲ್ಲ, ಗುರುವಾಕ್ಯವನ್ನು ಓದ್ತಾ ಇದ್ದೀವಿ. ಇಲ್ಲಿ ಗುರುಗಳ ಎದುರಿಗೆ ಬಂದಿಂದಿರ್ಬೇಕು. ಮತ್ತ ನಾ ಅಲ್ಲ, ಗುರುಗಳು ಹೇಳಾಕತ್ತಾರಪ್ಪ, ಇದ್ರ ಕುಂತ್ಕೊಂಡು ನಾವು ಕೇಳಾಕತ್ತೀವಿ. ಬಾಯಿ ನಂದಿರಬಹುದು, ವಾಣಿ ನಂದಿರಬಹುದು. ಇಲ್ಲಿರ್ತಕ್ಕಂತ ಶಬ್ದಗಳು ಯಾರನ್ನ? ಆ ಗುರುವಾಣಿ ಇದೆ. ಹೀಗೆ ಗುರುಗಳು ಈ ಯಾವ ಉಪಾಸನಾ ಪದ್ಧತಿಯಿಂದ, ಅರ್ಥಾತ್ ಜ್ಞಾನ ಕಾಂಡದಲ್ಲಿರುವಂತ ಶ್ರವಣಾದಿ ಮನನಾದಿಗಳ ಮೂಲಕವಾಗಿ ನಾವು ಅನುಷ್ಠಾನ ಅಥವಾ ಚಿಂತನೆ ಮಾಡುವಂತಹದ್ದನ್ನ, ಪೂರ್ವ ತಯಾರಿಯನ್ನ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಿಧಿಧ್ಯಾಸನಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಬೇಕು. ಶ್ರವಣದಿಂದ ನಮ್ಗ ಅಜ್ಞಾನ ಅನ್ನುವಂಥ ದೋಷ ಹೋಗ್ತದ. ಮನನದಿಂದ ನಮಗೇನದ, ಮನುಷ್ಯನಲ್ಲಿರುವಂತ ಅನೇಕ ದೋಷಗಳು ಹೋಗ್ತಾವ. ಆದ್ರಿಂದ ನಿಧಿಧ್ಯಾಸನಕ್ಕೆ ಬಂದು ನಾವು ಉದ್ಧಾರ ಆಗ್ತೀವಿ. ಅರ್ಥಾತ್ ಎಲ್ಲಾ ಪ್ರಮಾಣಗಳ ಒಂದು ಪರಿಚಯ ನಮ್ಗೆ ಆಗ್ತದೆ. ಪೂರ್ವ ತಯಾರಿ. ಅಕ್ವೈರಿಂಗ್ ಎಥಿಕಲ್ ವ್ಯಾಲ್ಯೂಸ್, ನೈತಿಕ ಗುಣಗಳು ಬರ್ತಾವ, ಆಧ್ಯಾತ್ಮಿಕ ಗುಣಗಳು ಬರ್ತಾವ. ಇವೆಲ್ಲ ಹೋಗ್ತಾವ ನೋಡಿ. ಡಾಂಬ, ವ್ಯಭಿಚಾರ ಇವೆಲ್ಲ ಹೋಗ್ತಾವ. ಶುದ್ಧ ಸಾತ್ವಿಕವಾದಂತ ಗುಣಗಳು ನಮ್ಮಲ್ಲಿ ಪ್ರಾಪ್ತ. ಆದ ಕಾರಣ ನಾವು ಮಾರಲ್ ವ್ಯಾಲ್ಯೂಸ್ ಕಲಿಯೋದು. ಎವ್ರಿಥಿಂಗ್ ಯು ಡೂ ಈಸ್ ಅ ಪ್ರಿಪರೇಷನ್ ಓನ್ಲಿ. ಏನ್ ಮಾಡಾಕತ್ತೇವ್ ನಾವೆಲ್ಲ? ಕೊಲ್ಲಾಪುರಕ್ಕೆ ಬಂದೇವ್, ನಾವು ಗರಡಿ ಒಳಗದೇವಿ. ಎಲ್ಲಾ ತಾಲೀಮ ಡಾವುಗಳನ್ನ ಕಲಿಯಾಕತ್ತೀವಿ. ಅದನ್ನ ಅಜ್ಞಾನ ಅನ್ನುವಂತ ಶತ್ರುವನ್ನ ಒಗ್ಯಾಕ, ನಿರ್ಚಾಪ್ ಮಾಡಕ. ಅದಕ್ಕೆ ಎವ್ರಿಥಿಂಗ್ ಯು ಡೂ ಈಸ್ ಅ ಪ್ರಿಪರೇಷನ್ ಓನ್ಲಿ. ನೀವ್ ಮಾಡ್ತಾ ಇರೋದೆಲ್ಲವೂ ಪೂರ್ವ ತಯಾರಿ. ದೇರ್ಫೋರ್ ಯತ್ನ, ಪುಟಿಂಗ್ ಫೋರ್ತ್ ಅಪ್ರೋಪ್ರಿಯೇಟ್ ಎಫರ್ಟ್. ನಿತ್ಯವಾದ ಸತ್ಯವಾದ ಪ್ರಯತ್ನ, ಸಾಧ್ಯವಾದಂತಹ ಪ್ರಯತ್ನವನ್ನ ನಿತ್ಯವಾಗಿ ಸತತವಾಗಿ ಮಾಡುವಂತದ್ದು ಇದು ಪೂರ್ವ ತಯಾರಿ. ಈಗ ನಾವೆಲ್ಲ ಮಾಡೋದು. ಅಂಡ್ ಟೈಮ್ ಆಗ್ತಾ ಬಂತು. ಇನ್ನೊಂದು 2 ವಾಕ್ಯಗಳು. ಅಂಡ್ ನಾಟ್ ಓನ್ಲಿ ದ್ಯಾಟ್, ಇದಷ್ಟೇ ಅಲ್ಲ, ಭಕ್ತ್ಯಾ ಮಾಂ ನಮಸ್ತ್ಯಂತ. ನಮ್ಮಲ್ಲಿ ಮೃದುವತ್ವ ಬೇಕಲ್ಲ, ಶ್ರದ್ಧೆ ವಿಶ್ವಾಸ ಭಕ್ತಿಗಳ ಬೇಕಲ್ಲ. ಎಲ್ಲ ಅದ ಜ್ಞಾನ ಇವಿರ್ಲಿಲ್ಲ ಅಂದ್ರ, ವಿನ್ಯಾದಿಗಳು ಇರ್ಲಿಲ್ಲ ಅಂದ್ರೆ ನಮ್ಮರ್ಥ ಇರ್ಲಿಲ್ಲ. ನಿಧಿ ಶಟ್ಕೊಂಡು ಅಡ್ಡಾಡಕತ್ತೀವಿ ಅಂದ್ರ ನಮ್ಮಂತ ತಿಳಿದವರು ಯಾರು, ನಮ್ಮಂತ ಬಲವಾನರು ಯಾರು ಅಂದ್ರೆ ಬಿದ್ರಿ. ನೀವು ಗೆದ್ದಿರಿ, ಕರೆ ಕುಸ್ತಿ ಒಗದಿರಿ, ಅದಕ್ಕೆ ಬಿದ್ದಿರಿ. ಗೆದ್ದೆನನ್ನು ಅಹಂಕಾರಕ್ಕೆ ಬಿದ್ದಿರಿಪ್ಪ. ಹೌದಾ? ಹಂಗ ಇಲ್ಲಿ ಅವ್ರು ನಿಜವಾಗೂ ಗೆದ್ದಾರಂದ್ರೆ ಸೋತಾರ ಅಂತ ಅರ್ಥ ಅಲ್ಲೇ. ಯಾಕೆ ಗೆದ್ದೆನನ್ನು ಅಹಂಕಾರ ಎದಿ ಶೆಟ್ಟಿ ಅಡ್ಡಾಡ್ತಾರೆ, ಮತ್ತೊಂದು ಬೀಳವ್ರ ಅವರು. ಹಾಗೆ ನಾವು ಕೂಡ ಆ ಯಾವ ಮಾಯನ್ನ ಆಧೀನದಲ್ಲಿ ಇಟ್ಕೊಳ್ಳುವುದು ಅಂದ್ರೆ ಗೆದ್ದಂಗ. ಹಾಗೆ ಯತತಾ ಪುಟಿಂಗ್ ಫೋರ್. ಹೀಗೆ ಬಿಕಾಸ್ ವಿ ಆರ್ ಟೂ ಸ್ಮಾಲ್ ಇನ್ ಎ ಕ್ರಿಯೇಷನ್. ನಾವೇನ್ರಿ, ನಮ್ದು ಈ ಜಗತ್ತಿನಲ್ಲಿ ಸಣ್ಣ ಕ್ರೀಚರ್ ಇದ್ದಂಗ ನಾವು ಬಹಳಷ್ಟು ಪ್ರಯತ್ನ ಮಾಡ್ಬೇಕಾಗೈತಿ. ಅಂಡ್ ದೇರ್ ಆರ್ ಸೋ ಮೆನಿ ಹಿಡನ್ ಫ್ಯಾಕ್ಟರ್ಸ್. ಈ ಭೂಗರ್ಭದ ರಹಸ್ಯವನ್ನು ಕಂಡಿಡಕ್ಕಾಗೈತೇನು ಮಾನವಗ? ಆಕಾಶ ಕಾಯಗಳ ಬಗ್ಗೆ ಎಷ್ಟು ಕಂಡಿಡ್ದ ನೀವ? ಹೊರಗೆ ಕಂಡಿಡಿಯುವಾಗ ಆಗಿಲ್ಲ. ಅದು ಏನೇನೇ ಸಿಕ್ಕಿಲ್ಲ. ಭೂಗರ್ಭದಲ್ಲಿ ಒಳೆ ಅಂದ್ರ 108 ವಸ್ತುಗಳನ್ನು ಕಂಡಿಡಿದಾರೆ. ಇನ್ನೂ ಎಷ್ಟು ಅದಾವ. ಆಕಾಶ ಕಾಯಗಳಲ್ಲಿ ಕೆಲವು ಕಂಡಿಡಿದಾರ. ಎಷ್ಟೋ ಸೂರ್ಯ ನಕ್ಷತ್ರಗಳು, ಸೂರ್ಯನಕ್ಕಿಂತ 100,000 ಪಟ್ಟು ದೊಡ್ಡವಂತ ನಕ್ಷತ್ರಗಳದಾವಂತ್ರಿ. ಸೂರ್ಯ ಯುವದಲ್ಲಿ ಅಡ್ಡಾಡ್ತಕ್ಕಂತ 9 ಗ್ರಹಗಳನ್ನ ನಾವು ಕಂಡಿಡಿದ್ವಿ. ಒಂದು ಯುವ ಇದು, ಇದಕ್ಕಿಂತ ಸಮೀಪದಲ್ಲಿ ಮತ್ತೊಂದು ನಕ್ಷತ್ರ, ಅಲ್ಲೊಂದು ಯುವ ಅದ, ಅದರೊಂದು ಮತ್ತೊಂದು ಅದ. ಇವೆಲ್ಲಾ ಕೂಡಿ ಮತ್ತೊಂದು ಸೂರ್ಯನ ಸುತ್ತ ತಿರುಗಾಕತ್ತಾವಂತ. ಅವು ಉಲ್ಕಿಗಳು, ಅವು ಇವೆಲ್ಲ ಬಾಳದ. ಇವ್ರು ಕಂಡಿಡಕ್ ಆಗೋದಿಲ್ಲ. ಹಂಗ ಹೊರಗೆ ನೀವು ಅದನ್ನ ಹುಡುಕಾಕುವಾದ್ರ ಸಿಗುದಿಲ್ಲಪ್ಪ. ಒಳಗ ಸತತ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಗುರಿ ಸಿಗ್ತದ ನೋಡಂತಾರ. ಸಾಧ್ಯ ಅವನ್ನ ತಲುಪ್ತೀರಿ. ಹಾಗೆ ಅನ್ನೋನ್ ಫ್ಯಾಕ್ಟರಿ ಏನದ, ಇದು ನೋನ್ ಅದ ನಿಮ್ದು, ಅದು ಅನ್ನೋನ್ ಅದ ಸಿಗುದಿಲ್ಲ. ಈಗಾಗಲೇ ನಿಮ್ಮ ಸ್ವರೂಪ ನಿಮಗ್ ಪರಿಚಯ ಅದ, ಮರಿ ಹೇಗದ. ಇಲ್ಲಿ ನಿಮ್ಗ ನಿಮ್ಮ ಅನ್ನೋನ್ ಇದ್ದದ್ದು ನೋನ್ ಆಗ್ತದ. ಈಗಾಗಲೇ ತಿಳಿದ ತಿಳಿಬೇಕು. ಅಪ್ರಾಪ್ಯ ಪ್ರಾಪ್ತಿ, ಅದು ಹೊರಗಿಂದು. ಪ್ರಾಪ್ತಶ್ಯ ಪ್ರಾಪ್ತಿ, ನಮ್ದು ಪ್ರಾಪ್ತವಾದಂತದ್ದು ಅಪ್ರಾಪ್ತ ಆದಂಗಾಗೈತಿ. ಅದನ್ನ ಮರಳಿ ಪ್ರಾಪ್ತಿ ಮಾಡ್ಕೊಂಡು ನಾವು ಅದನ್ನ ಪಡ್ಕೊಳ್ಳುವಂತಹದ್ದು ಅಂದ್ರೆ ಅದೇ ಸ್ಥಿತಿಯನ್ನು ಹೊಂದುವಂತಹದ್ದು. ನೋ ಟು ನೋ ಈಸ್ ಟು ಬಿ. ನಾವು ಇಲ್ಲಿ ನಮ್ಮೊಳಗೆ ತಿಳಿಯುವಂತದ್ದು ಅಂದ್ರೆ ಏನ? ಅದೇ ನಾವಾಗಿರುವಂತದ್ದು, ದೃಕ್ ಆಗಿರುವಂತಹದ್ದು, ವಿಷಯಿ ಆಗಿರುವಂತಹದ್ದು. ಉಳಿದೆಲ್ಲವುಗಳನ್ನ ಅನಾತ್ಮ ಅಂತ ತಿಳ್ಕೊಂಡು ಅವುಗಳನ್ನ ದೃಶ್ಯ ರೂಪದಿಂದ ಅಲ್ಲಗಳೆಯೋದು. ಯಾವ ದೃಶ್ಯದವಲೆ ಅಲ್ಲ ಅನಾತ್ಮದವ.
ಅವು ಮಿಥ್ಯಾದವ ಅಂತ ತಿಳ್ಕೊಂಡು ಅವುಗಳಿಂದ ದೂರ ಸರಿದು ಸತ್ಯ ಶುದ್ಧವಾದಂತ ನಿತ್ಯವಾದಂತ ಸಚ್ಚಿತ ಆನಂದ ರೂಪವಾದಂತ ನಮ್ಮ ಸ್ವರೂಪದಲ್ಲಿ ಒಂದಾಗುವಂತದ್ದನ್ನ ನಾವೆಲ್ಲರೂ ಸಾಧಿಸುವಂಥದ್ದು ಇದು ನಮ್ಮೆಲ್ಲರ ಸಾಧನೆಯಾಗಿದೆ. ಇಂಥ ಸಾಧನೆಯನ್ನ ನಾವು ಸರಿಯಾದ ಪೂರ್ವ ಸಾಧನೆಯೊಂದಿಗೆ ಮತ್ತು ಈ ಶ್ಲೋಕದಲ್ಲಿ ಬರುವಂತ 4 ಅಂಶಗಳನ್ನು ಗಮನಿಸಿ ನಾವು ಸರಿಯಾಗಿ ಲಾಲಿಸಿ ಪಾಲಿಸಿ ಅದನ್ನು ತಿಳ್ಕೊಂಡಿವಂದ್ರೆ ಮುಂದಿನ 15ನೇ ಶ್ಲೋಕಕ್ಕೆ ಅರ್ಹತೆ ಬರ್ತಾ ಇದೆ. ಆದ ಕಾರಣ ಇನ್ನೂ ಒಂದು ಪೇಜ್ ಇದೆ ಇದು. ನಾಳೆ ಅವರು ನಮ್ಮ ಗುರುಗಳು ಬಂದ್ರಂದ್ರೆ ಅದನ್ನು ಇನ್ನಷ್ಟು ಈ ವಿಚಾರಗಳನ್ನ ದೃಢತರವಾಗಿ ತಿಳಿಸಿ ನಮ್ಮನ್ನ ಮುಂದುವೈತಾರ ಅನ್ನುವಂತ ವಿಷಯವನ್ನ ಇಲ್ಲಿವರೆಗೆ ಓದಿದ್ದಾಯ್ತು. ಇಲ್ಲಿ ಏನಾದರೂ ತಪ್ಪು ತಿಳಿಗಳಾದ್ರೆ ತಾವುಗಳೆಲ್ಲ ಮನ್ನಿಸಿ ಅವಸಕ್ಷಿರೆ ನ್ಯಾಯದಂತೆ ತಾವೆಲ್ಲರೂ ನಿಮ್ಮವರೇ ಆದಂತ ನನ್ನನ್ನ ಕ್ಷಮಿಸ್ಬೇಕಂತ ತಿಳ್ಕೊಂಡು ನನ್ನ 2 ತೊದಲು ನುಡಿಗಳನ್ನ ತಮ್ಮ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ನಮಸ್ಕಾರ ಗುರುಗಳ. ನಮಸ್ಕಾರಪ್ಪ. ನಮಸ್ಕಾರ. ಎಲ್ಲ ಮಾತಾಡೋದು ಎಲ್ಲ ಈಶ್ವರಪ್ಪ ಅದ ಆರ್ತಿ ಪದ ಯಾರ